ಬಂಧುಗಳಿಗೆ ಸ್ವಾಗತ. ನಿನ್ನೆ ನಾನು ನಿಲ್ಲಿಸಿದ ಭಾಗದಿಂದ ಮುಂದಕ್ಕೆ ಹೋಗ್ತಾ ಇದ್ದೇನೆ. ಆಂಜನೇಯನಿಗೆ ರಾವಣ ಒಳ್ಳೆ ಸೆಂಡಪ್ ಕೊಡ್ತಾನೆ. ನಿನ್ನೆ ನೋಡಿದ್ದೀವಿ, ಜಂಬುಮಾಲಿಯನ್ನು ಕಳಿಸಿ ಅವನನ್ನ ಕೊಲ್ಲೋದಕ್ಕೆ ಪ್ರಯತ್ನ ಮಾಡಿದರೆ ಪಾಪ ಜಂಬುಮಾಲಿ ಸತ್ತೋಗ್ತಾನೆ. ಇವತ್ತು ಇನ್ನೂ 5 ಜನ ಕಳಿಸ್ತಾನೆ. ಅವರು ಜಂಬುಮಾಲಿಯ ದಾರಿಯನ್ನು ಹಿಡಿತಾರೆ ಅನ್ನೋ ಮಾತನ್ನು ಓದೋ ಮುನ್ನ, ಇವತ್ತು ಅಧ್ಯಾಪಕರ ದಿನಾಚರಣೆ ಆಗಿರೋದ್ರಿಂದ ನನಗೆ ವಾಲ್ಮೀಕಿ ರಾಮಾಯಣವನ್ನು ಪ್ರವೇಶ ಮಾಡಿಕೊಟ್ಟ ನನ್ನ ಗುರುಗಳಾದ ಲಿಂಗದಹಳ್ಳಿಯ ಕೃಷ್ಣಮೂರ್ತಿಯವರನ್ನ ಒಮ್ಮೆ ನೆನೆಸ್ಕೊಳ್ತೇನೆ. ರಾಮಾಯಣದ 25,000 ಶ್ಲೋಕಗಳು ಅವರಿಗೆ ಕಂಠಗತವಾಗಿತ್ತು ಮತ್ತು ಅಪೂರ್ವವಾದ ನೆನಪು. ಯಾವ ಭಾಗದ ಯಾವ ಶ್ಲೋಕನೂ ಕೇಳಿದ ತಕ್ಷಣ ಜ್ಞಾಪಿಸ್ಕೊಂಡು ಅದರ ಬಗ್ಗೆ ವಿವರಣೆ ಕೊಡ್ತಾ ಇದ್ರು. ರಾಮಾಯಣದ ಮೂಲೆ ಮೂಲೆಗಳ ವಿವರಣೆಯನ್ನ, ತಾವು ಸಂತೋಷಪಟ್ಟ ಭಾಗಗಳ ಚಿತ್ರಣವನ್ನ ಅದ್ಭುತವಾಗಿ ನನಗೆ ಮಾಡಿಕೊಡ್ತಾ ಇದ್ರು. ಅಷ್ಟೇ ಅಲ್ಲ, ಒಂದು ಟೈಮು ಅಂತ ಗೊತ್ತು ಮಾಡ್ಕೊಂಡು ನಾನು ಹೇಳಿಸ್ಕೊಳ್ಳಿಲ್ಲ. ಆದರೆ ಇಡೀ ರಾಮಾಯಣವು ಹೇಳ್ಕೊಟ್ರು. ಅಲ್ಲಿ ಇಲ್ಲಿ ನಂಗೆ ಸಿಕ್ಕಿದಾಗಲೆಲ್ಲ ಒಂದೊಂದು ಶ್ಲೋಕಗಳನ್ನ ಹೇಳ್ತಾ ಬಂದ್ರು. ಬಾದ್ ನೆನಪು, ಏನ್ ಮುಗಿಸಿದ್ದೇನೆ, ಎಲ್ಲಿಗೆ ನಿಲ್ಸಿದ್ದೇನೆ ಅನ್ನೋದು ಗೊತ್ತಿರ್ತಿತ್ತು ಅವ್ರಿಗೆ. ಹೀಗೆ ಅವರಿಂದ ರಾಮಾಯಣದ ಭಾಗಗಳ ಕಥೆಯ ಪೂಜ್ಯತೆಯ ವಿವರದ ಅರಿವನ್ನ ಪಡೆದ ಮೇಲೆ ಆಮೇಲೆ ಎಷ್ಟೋ ರಾಮಾಯಣಗಳನ್ನು ನೋಡಿದೆ. ಜೈನ ರಾಮಾಯಣ ನೋಡಿದ್ದೇನೆ, ಹಾಗೆ ಕುವೆಂಪು ರಾಮಾಯಣನೂ ನೋಡಿದ್ದೇನೆ. ಅವರು ಕೊಟ್ಟ ನೆಲಗಟ್ಟಿದೆಯಲ್ಲ, ಅದಕ್ಕಾಗಿ ಆ ಶ್ರೀ ಗುರುವನ್ನ ಇವತ್ತು ಸ್ಮರಣೆ ಮಾಡ್ಕೋತೇನೆ. ಮತ್ತು ಎರಡನೇ ಮಾತು, ಇದನ್ನು ಓದ್ತಾ ಇರುವಾಗ ನನ್ನ ಸ್ನೇಹಿತರು ಲಂಡನ್ನಲ್ಲಿದ್ದಾರೆ, ಮತ್ತೂರಿನ ನಂದಕುಮಾರ್ ಅಂತ ಹೇಳಿ, ಒಳ್ಳೆ ಕವಿ ಕೂಡ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಆಂಜನೇಯನನ್ನ ಸ್ಮರಣೆ ಮಾಡಿಕೊಡೋದಕ್ಕಾಗಿ ಒಂದು ಹಾಡನ್ನು ಕಟ್ಟಿಕೊಡುವಂತ ಬೇಡದೆ. ಕವಿ ಆದ್ದರಿಂದ ಕಟ್ಟಿಕೊಟ್ರು ಒಂದೇ ದಿವಸದ ಅವಕಾಶದಲ್ಲಿ. ಅದನ್ನ ಹಾಡು ನಾನು ಕೇಳಬೇಕು ಅಂತ ನನ್ನ ತಂಗಿ ಪೂರ್ಣಿಮಾಗೆ ಕೇಳ್ಕೊಂಡೆ. ಸಂತೋಷ ಒಪ್ಕೊಂಡಿದ್ದಾಳೆ. ಅವಳನ್ನು ಹಾಡಿದ್ದನ್ನು ಕೇಳಿದ ಮೇಲೆ ನಾನು ಮುಂದಿನ ಭಾಗವನ್ನ ಓದ್ತೇನೆ. ಪೂರ್ಣಿಮೆ. ಪೂರ್ಣಿಮೆ ಬಂದಿಲ್ವೇ? ಪೂರ್ಣಿ, ಯಾವ ಹಾಡು ಹಾಡ್ಬೇಕು? ಆಂಜನೇಯನ ಕುರಿತು ನಂದನ ಹತ್ರ ಒಂದು ಹಾಡು ಕಟ್ಸಿದ್ದೆ, ಅದನ್ನ ಅವಳಿಗೆ ಕಳ್ಸಿದ್ದೆ. ಹಾಡ್ತೀನಿ ಅಂತ ಒಪ್ಕೊಂಡಿದ್ಲು. ಬಂದಿಲ್ಲ ಅಂತ ಕಾಣುತ್ತೆ. ನಾನು ಮುಂದಕ್ಕೆ ಹೋಗ್ಲೆ? ಅಪರ್ಣ ಏನು ಹೇಳ್ತಾ ಇಲ್ಲ, ಇದ್ದೀಯ? ಬಂದಿಯಾರೆ. ಆನ್ Okay. ಮಾಡ್ಕೊಂಡ್ರು. ಥ್ಯಾಂಕ್ಸ್ ಕಣಮ್ಮ. ಮೊದಲಿಗೆ ಒಂದು ಗಣಪತಿ ರಚನೆನ ಹಾಕಿದಿರಲ್ಲ, ಅದನ್ನು ಹಾಡ್ಬಿಡ್ತೀನಿ. ಆಯ್ತು. ತಾಯಿಗಲ್ಲವೇ ಪೂಜೆ ಮೊದಲು ಮನುಜಗೆ, ಗೌರಿಗಲ್ಲವೇ ನಮನ ಮೊದಲು ಗಣಪಗೆ. ತಾಯಿಗಲ್ಲವೇ ಪೂಜೆ ಮೊದಲು ಮನುಜಗೆ, ಅಮ್ಮನೊಡನೆ ನಡೆದ ನೋಡಿ ನಮ್ಮ ದಳಪತಿ. ಅಮ್ಮನೊಡನೆ ನಡೆದ ನೋಡಿ ನಮ್ಮ ದಳಪತಿ. ಪ್ರಥಮ ಪೂಜ್ಯ ಅವನು ನಮಗೆ ಅವನೇ ಗಣಪತಿ. ಪ್ರಥಮ ಪೂಜ್ಯ ಅವನು ನಮಗೆ ಅವನೇ ಗಣಪತಿ. ಈ ತಾಯಿಗಲ್ಲವೇ ಪೂಜೆ ಮೊದಲು ಗಣಪಗೆ. ಎರಡನೇ ಕವನ.
ಸಾರರಹಿತ ಸಂಸಾರದಲ್ಲಿ ಈ ನಾಲ್ಕೇ ಸಾರ ಪೂರ್ಣ. ಸಾರರಹಿತ ಸಂಸಾರದಲ್ಲಿ ಈ ನಾಲ್ಕೇ ಸಾರ ಪೂರ್ಣ. ಕಾಶಿವಾಸ ಸತ್ಸಂಗ ಗಂಗೆ ಶಂಭುವಿನ ದಿವ್ಯ ಚರಣ. ಶಂಭುವಿನ ದಿವ್ಯ ಚರಣ. ಶಂಭುವಿನ ದಿವ್ಯ ಚರಣ. ಸಾರರಹಿತ. ಮೂರನೇ ಕವನ. ಎಡಭಾಗದಲ್ಲಿ ಆ ಭೂಮಿ ಜಾತೆ, ಎದುರಿನಲ್ಲಿ ನಮ್ಮ ಹನುಮ. ಎಡಭಾಗದಲ್ಲಿ ಆ ಭೂಮಿ ಜಾತೆ, ಎದುರಿನಲ್ಲಿ ನಮ್ಮ ಹನುಮ. ಆಮೇಲೆ ಪಕ್ಕದಲ್ಲಿ ನಿಲುವನಾಥ. ಆಮೇಲೆ ಪಕ್ಕದಲ್ಲಿ ನಿಲುವನಾಥ. ಸೌಮಿತ್ರಿ ನೋಡಿ ಅಮಮ. ಈ ಪಕ್ಕ ಮತ್ತೆ ಆ ಪಕ್ಕಗಳಲ್ಲಿ ಶತ್ರುಘ್ನ ಭರತರಿರಲು. ವಾಯುವ್ಯದಲ್ಲಿ ಸುಗ್ರೀವನೊಡನೆ ಲಂಕೇಶನನುಜ ಬರಲು. ಇವರೊಡನೆ ವಾಲಿಸುತ್ತ ಅಲ್ಲೇ ಸನಿಹ ಜಾಂಬವನು ನಿಂತ ನೋಡ. ತಿಳಿ ನೀಲ ಕಮಲದಂತೆ ಸೆದ ನಡುವೆ. ತಿಳಿ ನೀಲ ಕಮಲದಂತೆ ಸೆದ ನಡುವೆ. ಶ್ರೀರಾಮ ಶ್ರೀರಾಮ ಶ್ರೀರಾಮ. ಸ್ತುತಿಪ ಬಾರ ಸ್ತುತಿಪ ಬಾರ. ಈಗ ನಾಲ್ಕನೇದು. ಸೂಪರ್ ಆಗಿತ್ತು. ಇನ್ನೂ ಒಂದಿದ್ಯಾ? ಹಾ. ಓಕೆ, ಸೂಪರ್ ಆಗಿತ್ತು ಅಂತ ಹೇಳಕ್ ಹೋದೆ. ವೈದೇಹಿಯೊಡನೆ ವೈದೇಹಿಯೊಡನೆ ಕಲ್ಪತರುವಡಿಗೆ ಮಣಿಖಚಿತ ಪೀಠದಲ್ಲಿ. ಜಗದೇಕ ವೀರನೆಸೆದಿರುವನಲ್ಲ ನೋಡಿರಿಗೋ ನಗುತ್ತಲಲ್ಲಿ. ಎದುರಲ್ಲಿ ಹನುಮ ಜತೆ ಋಷಿಗಳೊಡನೆ ಸರ್ವಾತ್ಮ ಸೇವೆಯಲ್ಲಿ. ಮನಸೋತೆ ಇಂಥ ಭರತಾದಿ ಸುತ್ತಮುತ್ತಲಿಹ ರಾಮನಲ್ಲಿ. ರಾಮನಲ್ಲಿ ಜಯ ಜಯ ಮಂಗಳ ರಾಜ ರಾಮ. ಜಯ ಶುಭ ಮಂಗಳ ಸೀತಾರಾಮ. ಈಗ ಐದನೇದು ಕವನ. ಹಣೆಗೆ ಕತ್ತುರಿ ತಿಲಕ ಬಿಟ್ಟವ, ಎದೆಯಳೋ ಕೌಸ್ತುಭಾಮಣಿ. ಮುತ್ತು ಮೂಗುತಿ ಕೊಳಲು ಕೈಯಲಿ, ಹೊಳೆವ ಕಂಕಣ ಕರದಲ್ಲಿ. ಹಣೆಗೆ ಕತ್ತುರಿ ತಿಲಕವಿಟ್ಟವ, ಕತ್ತಿನಲ್ಲಿ ಮಣಿಹಾರ ನೀತನು. ಕಾಯಪೂರ ಚಂದನ
ಗೋಪಿಯರೇ ಸುತ್ತಲ್ಲ ಮುತ್ತಿಹ ಗೋಪನಿವಾ ಭೂಭೂಷಣ. ಗೋಪಿಯರೇ ಸುತ್ತೆಲ್ಲ ಮುತ್ತಿಹ ಗೋಪನಿವಾ ಭೂಭೂಷಣ. ಹಣೆಗೆ ಕತ್ತುರಿ ತಿಲಕವಿಟ್ಟವ ಎದೆಯಳೋ ಕೌಸ್ತುಭಮಣಿ. ಎದೆಯಳೋ ಕೌಸ್ತುಭಮಣಿ. ಮುಗೀತು. ಥ್ಯಾಂಕ್ ಯು. ಎಲ್ಲಾರ ಹಾಡುಗಳು ಚೆನ್ನಾಗಿತ್ತು ಕಣೆ ಪೂರ್ಣಿಮಾ. ಥ್ಯಾಂಕ್ ಯು, ಸೋ ನೈಸ್. ರಾವಣ ಕೆಂಬುಮಲೆಯ ಸಾವಿಗೆ ಅಪಾರವಾದ ಕೋಪವನ್ನು ಹೊಂದಿ 5 ಜನ ತುಂಬಾ ಶೂರರಾದ ರಾಕ್ಷಸರನ್ನ ಕಳಿಸ್ಕೊಡ್ತಾನೆ. ಅವರುಗಳು ತಾವು ಸಮರೂಪವನ್ನು ಹೊಂದಿ ಆಂಜನೇಯ ಗಾಳಿ ರೂಪದಲ್ಲಿರೋದ್ರಿಂದ ತಾವು ಅದೇ ರೀತಿಯಲ್ಲಿ ಆಂಜನೇಯನನ್ನ ಎದುರಿಸಿ ಜೀವ ಬಿಟ್ಟಾಗ ಗಾಳಿ, ಹೊಗೆ, ಬೆಂಕಿ, ಸಿಡಿಲ್, ಮಿಂಚುಗಳು 75, ಕಲ್ಮಳೆ, ಉಲ್ಕೆಗಳು, ಕೂಗುಗಳು, ನರಳುಗಳು, ವೀರಹಾಸங்கள், ಕಡು ವಿಕಟ ಚೀತ್ಕಾರங்கள், ದೆವ್ವಂಗ್ ಕುಣಿತದಲ್ಲಿ ಅವರು ಯುದ್ಧ ಎಷ್ಟು ಭಯಂಕರವಾಗಿತ್ತು ಅನ್ನೋದನ್ನ ಈ ಕೂಗಾಟದಲ್ಲಿ, ಸಾವಿನ ಅರಚಾಟದಲ್ಲಿ ಕವಿ ಧ್ವನಿಸಿ ಕಡೆಗೆ ಸದ್ದಿಲಿತನಾಗಿ ಬೂದಿಯೋಳ್ ಪೀಡುಗೈದಂತಾಯ್ತ ಸುರಸೇನೆ. ಪಂಚಸೇನಾನಿಗಳ ಸಹಿತವಾಗಿ ಕುಪಿತ ರಾವಣ ತನ್ನ ಮಗನನ್ನೇ ಕಳಿಸ್ತಾನೆ. ಮೊದಲಲ್ಲಿಯೂ ಆಗಿದೆ. ಆದರೆ ಮಗ ಆಂಜನೇಯನನ್ನ ಬಂಧಿಸಿ ತಗೊಂಡು ಹೋಗ್ತಾನೆ. ಅದರಿಂದ ಬಾಲಕ ಬೆಂಕಿ ಹಚ್ಚಿ ಲಂಕಾದಹನ ಆಗುತ್ತೆ ಅನ್ನೋ ಮಾತಿದೆ. ಇಲ್ಲಿ ಕವಿ ಅದನ್ನು ಬಿಡ್ತಾನೆ. ಆದರೆ ಇಂದ್ರಜಿತ್ತು ಬರ್ತಾನೆ. ರಣಧರಗೆ ಬಂದಿದ್ದ ಇಂದ್ರಜಿತ್ತುಗೆ ದರ್ಶನವಾಯಿತು ಭಸ್ಮ ಶ್ಮಶಾನದ. ಕೋಪದಿಂದ ಬಂದ ಇಂದ್ರಜಿತ್ತುಗೆ ಕಂಡದ್ದು ಭಸ್ಮ ಕೇವಲಂ. 5 ಜನ ನಾಯಕರಿಲ್ಲ, ಅನುಯಾಯಿಯಾಗಿ ಬಂದ 500 ಜನ ಉಳಿದ ಸಹಾಯಕರು ಇಲ್ಲ. ಒಂದು ದೊಡ್ಡ ಬೂದಿಯ ರಾಶಿಯನ್ನ ಕಾಣ್ತಾನೆ. ಆದರೆ ಆಂಜನೇಯನಿಗೆ ಹೆಚ್ಚು ಯುದ್ಧ ಮಾಡಿ ಕಾಲಹರಣ ಮಾಡೋದಕ್ಕೆ ಇಷ್ಟ ಇಲ್ಲ. ಆದ್ರಿಂದ ಅವನು ಇಂದ್ರಜಿತ್ನಿಗೆ ಸಿಕ್ಕೋದಿಲ್ಲ, ದಾಟ್ಕೋತಾನೆ. ದೂರದಲ್ಲಿ ಜಾಂಬವಾದಿಗಳು ಹನುಮನ ಪುನರಾಗಮನಕ್ಕಾಗಿ ಕಾಯ್ತಾ ಇರುವಾಗ ದೊಡ್ಡ ಬಂಡೆಯ ಮೇಲೆ ನಿಂತು ದೂರ ದಿಟ್ಟಿಸಿ ನೋಡಿ ಆ ಸಮುದ್ರದ ಅಲ್ಲೋಲ ಕಲ್ಲೋಲ ಸ್ಥಿತಿಯನ್ನೇ ಕಂಡು ಇದು ಆಂಜನೇಯನ ಹಾರುವಿಕೆಯ ಗಾಳಿಯ ರಭಸದಿಂದ ಉಂಟಾದ ಪರಿಣಾಮವೇ ಅಂತ ಗುರುತಿಸ್ತಾನೆ. ಯಾಕೆಂದ್ರೆ ಅವನು ಇಲ್ಲಿಂದ ಹಾರಿದಾಗ ಅದೇ ತರಹ ಸದ್ದಾಗಿತ್ತು. ಇನ್ನೂ ಬರ್ಲಿಲ್ಲ, ಲೇಟ್ ಆಗ್ತಾ ಇದೆ ಅಂತ ಕಾತರದಿಂದ ಆಕ್ಷೇಪಣ ಭಾವದಿಂದ ಮಂಗನ ನೋಡ್ತಾ ಇರುವಾಗ ಅವನು ಹೇಳ್ತಾನೆ, ಇಲ್ಲ, ಇದು ಶುಭ ಸೂಚನೆ ನನಗೆ ಕಾಣ್ತಾ ಇದೆ. ಆಂಜನೇಯ ಬರೋದ್ರಿಂದಲೇನೆ ಈ ತರ ಸಮುದ್ರದ ಕ್ಷೋಭೆ ಆಗಿರೋದು ಅಂತ ಹೇಳಿ ಕೌತುಕಂ 101. ಹೊಳ್ತಲ್ಲದಿ ಒಳ್ತು, ಗೊತ್ತಿಲ್ಲದ ಹೊತ್ತಿನಲ್ಲಿ ಕಡಲ ಕಡೆದು ಕೈ ತರುತ್ತಿದೆ ದಕ್ಷಿಣಾಲಿನಂ. ಅನಿಲ ಗಾಳಿ, ದಕ್ಷಿಣದ ಗಾಳಿ ಕಡಲನ್ನ ಕಡೆದು ಶೋಭೆಗೊಳಿಸ್ತಾ ಇದೆ. ಸಹಜ ಮಿಲ್ತು ಅಲ್ತು ಇದು ಕೃತಕಂ ಆಂಜನೇಯನ ವೇಗದಿಂದ ಉಂಟಾದದ್ದು ಅಂತ ಗುರುತಿಸ್ತಾನೆ. ಸಂಜನಿತವು ವೇಗದಿಂ ಸಂಜನಿತವು ಇಂತೆ ಕಲಕದ ಕಡಲ್ ನೆನೆಗೆದಂದು ಜ್ಞಾಪಿಸ್ಕೊಳ್ಳಿ.
ನೋಡುತ್ತಿರಿ ಆಕಾಶ ಮಂದೂರ ದೃಷ್ಟಿಗಳಾಗಿ ಕಾಣ್ಬನ್ ಅಂಬರಗಾಮಿ ವಿಜಯ ವಾರ್ತಾವಹಂ ವಾರ್ತೆಯನ್ನು ತರುತ್ತಿರುವ ಆಂಜನೇಯ ನಿಮ್ ಕಣ್ಣಿಗೆ ಕಾಣ್ತಾನೆ. ಖಂಡಿತ ದೂರದಲ್ಲಿ ನೋಡ್ತಾರೆ. ಗಂಟರೋಳ್ ತೋಡ್ದ ಕಡಲ್ ಗಾಳಿ, ಗಂಟಂದು ಸಮೀಪ 111. ಬಳಿಗೆ ಸಾರೆ ಬಂದಪ್ಪಳಿಸಿದುದು ಗಿರಿಯ ನೆತ್ತಿಯ ತತ್ತರಿಸುವವೋಲ್ ವಾನರ ಸೇನೆ. ಮರ ಕೊಂಬೆಗೆ ದಿಕ್ಕಿದವೋಲ್ ಒರಲಿದೆ ಶಬ್ದವೇ ಕೀಚೆಂದು ಕೀರಿದೆ ಬಿದಿರ ಮಳೆ. ಆ ಗಾಳಿಯ ಆಘಾತಕ್ಕೆ ಸಿಕ್ಕಿದ ಪ್ರಕೃತಿಯ ಶಬ್ದವನ್ನ ಅನೇಕ ರೀತಿಯಲ್ಲಿ ಹೇಳ್ತಾನೆ. ಒಕ್ಕೊರಲ್ ಕೂಗಿದುವೆ ಪಕ್ಷಿ ಸಂಘಾತ ಗುಂಪು. ಒಕ್ಕಣಿಸುವುದೇ ಬೇಳ್ಗಾಳಿ ಅಕ್ಕರಕ್ಕರಮಾಗಿ. ಬೆಕ್ಕಸದೊಳಾಲಿಸುತ್ತೋ ಗಜವು, ಗಜ ಅಂದ್ರೆ ಆಶ್ಚರ್ಯ. ಬೆಕ್ಕ ನುಕ್ಕಿದ ಆನಂದದೋಳು ತೇಲಿ ಸುಗ್ರೀವ ಭಟ ಸಮಿತಿ. ರಾಜ ಸುಗ್ರೀವ ಅವನೆಲ್ಲ ಭಟ ಸಮಿತಿ ತಕ್ಷಣ ಎದ್ದೆದ್ದು ಕುಣಿಯೋಕ್ ಶುರು ಮಾಡ್ತಾರೆ. ಆನಂದ ಅವರಿಗೆ ಆಂಜನೇಯನ ಪುನರಾಗಮನ ಕಂಡ ಸಂತೋಷ. ಬೈಗು ಸಂಜೆ ಗೋವಿನ ಕುರಪ್ರಹತಿ, ಗೊರಸಿನ ಏಟ್ರಿಂದ ಧೂಳು ಎಳುತ್ತಲ್ಲ, ಆ ಧೂಳು ಹೇಮವರ್ಣದ ಧೂಳು ಕುಂಕುಮ ಎರಚಿದಂತೆ ಸಶರೀರದ ಕರೆದುದನೆ ಮರುತ್ಕುಮಾರನಂ ಹೊನ್ನ ಮಂಜಿನ ನಡುವೆ ರೇಖೆಗೊಂಡುದು ರೂಪು. ರಾಮ ಸಖನ ಬರ್ತಾ ಇರೋ ಆಂಜನೇಯನ ದೇಹ ಹೊಂಬಣ್ಣಕ್ಕೆ ಬರೋದಕ್ಕೆ ಕಾರಣ ಹಸುಗಳ ಕುರಪುಟ ಮತ್ತು ಮುಳುಗುತ್ತಿರುವ ಸೂರ್ಯ ರಶ್ಮಿಯ ಕಿರಣಗಳು ಬಿಳುಪಾದ ಮಂಜಿನ ನಡುವೆ ಅಂತ ಮೂಡಿದ್ದಾನೆ. ನೋಡ್ತಾ ಇದ್ದಾರೆ, ಅಯ್ಯೋ ಆಂಜನೇಯ ಸ್ವಾಮಿ ಬಂದಿದ್ದಾನೆ. ಪರಿಚಯದ ಮನುಜಾಕೃತಿಯನ್ನು ಕಂಡುದೇ ತಡ, ಹೋ ಅಂಜನ ಸುತ ಅಂತ ನುಕ್ಕಿದುದು ಮಂದಿ ದರ್ಶನಕ್ಕೆ. 3 ಯೋಜನ ಸಮುದ್ರದ ಹಾರದು ಸಾಮಾನ್ಯ ಸಂಗತಿ ಅಲ್ಲ. ನಮಗೆಲ್ಲ ಕೀರ್ತಿಯನ್ನು ತಂದಿರುವ ಆಂಜನೇಯನನ್ನ ಮುಟ್ಬೇಕು, ನೋಡ್ಬೇಕು, ಬೇಗ ಹತ್ರ ಹೋಗಿ ಮಾತಾಡಿಸ್ಬೇಕನ್ನೋ ಕಾದ್ರೆ ನುಗ್ತಾ ಇದ್ದಾರೆ ಸಾವಿರಾರು ಜನ ಕಪಿ ಸೈನ್ಯದ ಕಪಿಗಳು. ಪಾದದ ಧೂಳಿಯ ನಾಂಪ ಧನ್ಯತೆಗೆ ನಾನು ಹೇಳಿದೆ ಮುಟ್ಟಕ್ಕೆ ಹೋಗ್ತಿದ್ದಾರೆ ಅಂತ, ಕೋರ್ಪು ಇನ್ನೊಂದು ಮುಂದೆ ಹೋಗಿ ಪಾದ ಮುಟ್ಟಕ್ಕೆ ಹೋಗ್ತಿದ್ದಾರೆ ಅಂತ. ಇಂತಹ ಮಹಾತ್ಮನ ಪಾದ ಸ್ಪರ್ಶವೇ ನಮಗೆ ಧನ್ಯತೆ ಎನ್ನುವ ಭಾವದಲ್ಲಿ ನುಗ್ಗಿ ಹೋಗ್ತಾ ಇದ್ದಾರೆ. ಅವನ್ನೆಲ್ಲ ಸ್ನೇಹಿತರು ಕೂಡ ಒಬ್ಬೊಬ್ರು ಒಂದೊಂದ್ ತರಹ ಮಾತಾಡ್ಕೋತಾರೆ. ಅದೆಷ್ಟು ದೊಡ್ಡ ಕೆಲಸ ಮಾಡಿದ್ದಾನೆ. 151. ಸಮುದ್ರವನ್ನು ದಾಟಿದ ತಡ ಏಕೆ, ನಾವು ಹೋಗೋಣ, ಸಿಕ್ಕಾಯ್ತಲ್ಲ ಸೀತಾ, ಎತ್ಕೊಂಡ್ಬೇಡ ಅವ್ರಿಗೆ. ದೇವಿಯಂ ತೊಂದೊಪ್ಪಿಪಂ ರಾಮಚಂದ್ರಂಗೆ ಕೊಲ್ವಂ ಆ ಕೂಳ ಲಂಕೇಶನಂ. ಇದಕ್ಕೆಲ್ಲ ಬೇಕಾದ ವ್ಯವಸ್ಥೆ ಬೇಕಾದಷ್ಟಿದೆ. ಆ ಮಗಳಿಗೆ ಏನ್ ಗೊತ್ತು, ಈಗ್ಲೇ ಹೋಗೋಣ, ರಾಮನ್ ಬೇಡ, ಸೀತೆನ ಎತ್ಕೊಂಡ್ ಬಂದ್ಬೇಡ. ಸುಲಭನ? ಸಮುದ್ರ ದಾಟೋದು ಹೇಗೆ? ಈ ಗಲಾಟೆ ಮಾಡ್ತಾರೆ ಮಂಗಗಳಿಗೆ ಆಂಜನೇಯನ ಹಾಗೆ ಹಾರೋದಕ್ಕಾಗತ್ತ? ಆದ್ದರಿಂದ ಅವರ ಬಾಲಿಶ ಮಾತುಗಳನ್ನ ಬರೀ ಅಪಹಾಸ್ಯ ಒಂದ್ ರೀತಿಯಲ್ಲಿ ಹೇಳ್ತಾನೆ. ಬೇಗ ಹೋಗೋಣ, ರಾಮನಿಗೆ ತಂದು ಕೊಡೋಣ ಸೀತೆಯನ್ನ, ಕೂಳನ್ನು ಕೊಲ್ಲೋಣ, ಅವಧಿ ಮೀರಿದೆಲ್ಲ. ಆದ್ದರಿಂದ ನಮ್ಮ ಟೈಮ್ನಲ್ಲಿ ನಾವು ತಂದಂಗಾಗುತ್ತೆ. ಬೇಗ ಹೋಗೋಣ ಬನ್ನಿ. ಕಿಷ್ಕಿಂದೆಗಿನ್ ಬರಿದೆ ಪೋಪುದು ತರಮೆ. ಸೀತೆ ಇಲ್ದೆ ನಾವು ಕಿಷ್ಕಿಂದೆಗೆ ಹೋಗೋಗಿಲ್ಲ, ಸುಗ್ರೀವನ ಆಜ್ಞೆ ಇದೆ, ತರೋಣ, ಹೋಗೋಣ. ಪಚ್ಚಮಂ ಕೈಗೂಡಿಸಿಯೇ ನಡೆಪುದು ಉಚ್ಚಗಂ. ಕಜ್ಜಾಯ ಕೆಲಸವನ್ನ, ಕರ್ತವ್ಯವನ್ನ ಮಾಡುವುದೇ ನಮ್ಮ ಉದ್ಯೋಗ. ಗೆಲ್ಗೆ ಹನುಮಂ, ಗೆಲ್ಗೆ ಮರುತಾತ್ಮಜಂ, ಗೆಲ್ಗೆ ಅಂಜನ ಸುತಂ. ಹೀಗೆ ಒಬ್ಬೊಬ್ಬರು ಘೋಷವನ್ನ ಗಟ್ಟಿಯಾಗಿ ಕೂಗ್ತಾ ಇರುವಾಗ ಆ ಘೋಷ ಅನುರಣಿತವಾಯಿತು. ನಭೋ ಮಂಡಲಂ, ಭೂಮಂಡಲವನ್ನ ವ್ಯಾಪ್ತಿಯನ್ನು ಮೀರಿ ಆಕಾಶ ಭಾಗದಲ್ಲಿ ಕೂಡ ಉಗೆ ಶಬ್ದ ಪ್ರತಿಧ್ವನಿ ಆಗ್ತಾ ಇದೆ.
ಹಾಗೆ ಮತ್ತೊಮ್ಮೆ ವೃದ್ಧ ಜಾಂಬವ ಎದ್ದು ಸದ್ದು ಸದ್ದು ಅಂತ ನಿಲ್ಲಿಸ್ತಾನೆ. ನೀವೆಲ್ಲ ಹೇಳೋ ಹಾಗೆ ಅಷ್ಟು ಸುಲಭವಾಗಿ ನಾವು ರಾವಣನ ಕೊಂತೊರಗೆ ಬರೋಲ್ಲ, ನಾವೀಗ ಸಮುದ್ರ ದಾಟೋ ಬಗ್ಗೆ ಮಾತನಾಡಬೇಕು ಅಂತ ಹೇಳಿ ಎಚ್ಚರಿಸ್ತಾನೆ. ಇಂಥ ಸಂದರ್ಭದಲ್ಲಿ ಇಡೀ ಕಪಿ ಸೈನ್ಯವನ್ನ ಹತೋಟಿಗೆ ತರುವ ಸಾಹಸ ಸಾಧ್ಯತೆ ಇರುವುದು ಜಾಂಬವನಿಗೆ ಮಾತ್ರ. ವಿವೇಕಂ ಕಲೀನವನ್ ಅಳೆದು ಜಗ್ಗಿ, ಕಲೀನ ಅಂದ್ರೆ ಕಡಿವಾಣ, ವಿವೇಕಕ್ಕೆ ಕಡಿವಾಣ. ನಮ್ಮ ಆತ್ಮನಿ ಕಲಿಮಾರ್ತಾತ್ಮಜಂ ತನ್ನ ಪ್ರತಿಮತಾಸಂ ಸಕಲ ಸುಲಭಮೆನೆ ನಿರ್ಮೋಹದೆಂ ಬಣ್ಣಿಸಿದನೆಂದು ನೀ ಮದಂ ಸಾಮಾನ್ಯಮೆಂದರಿಯದಿರಿ. ನಾನು ಈ ಕಡೆಯಿಂದ ಹಾರೋದೆ, ಆ ಕಡೆಯಿಂದ ಬಂದೆ ಅವನಂತಾದ ಅಂದ ಅಂದ್ಕೂಡ್ಲೆ ಹಾಗೆ ಹಾರಿ ಹೋಗೋದು, ಹಾಗೆ ಹಾರಿ ವಾಪಸ್ ಬರೋದು ಅದು ಚಿಟಿಕೆ ಚಪ್ಪರಲ್ಲ, ಸುಲಭ ಅಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ. ಆಗ ನಿಮಗೆಲ್ಲರಿಗೂ ಹಾರಕ್ಕೆ ಬರೋದಿಲ್ಲ. ಒಂದಲ್ಲ, ಎರಡಲ್ಲ, ನಾಲ್ಕಲ್ಲ, ಹತ್ತಲ್ಲ, ನೂರಲ್ಲ, ಸಾವಿರ ಅಲ್ಲ, 100 ಯೋಜನ ದಾಂಡಲಿದೆ ಈ ಶರತಿ. ಲಂಘ್ಯವಾದ ಕೋಟೆ ಬಂದಿದೆ. ಬರಿಯ ಕಲಿಯ ರಾಕ್ಷಸರಲ್ಲ, ಇವರು ಲಂಕಿಗರ್, ಮಯೋ ಸಮರ್ಥರ್, ಪ್ರತಿ ನಾಗರಿಕ ಯಂತ್ರ ಪ್ರವೀಣರ್. ಈ ಕಾಲದ ಕುವೆಂಪು ರಾಮಾಯಣ ಹೇಳಿದ್ರೆ ಇದನ್ನು ಹೇಳ್ಬೇಕು. ಅವರಲ್ಲಿ ಅಣ್ವಸ್ತ್ರ ಇದೆ ಅಂತ ಒಂದು ಇಲ್ಲ ಅಷ್ಟೇ, ಆದ್ರೆ ಯಂತ್ರಗಳನ್ನ ಬಳಸ್ತಾರೆ ಅಂತ ಹೇಳಿದ್ದಾನೆ. ಅದನ್ನ ಹಿಂದೂ ಕೂಡ ಅವನು ಪ್ರವೇಶ ಮಾಡುವ ದ್ವಾರದಲ್ಲಿ ಯಂತ್ರ ಇದ್ದು ಸೂಚನೆ ಕೊಟ್ಟಿದ್ದಾರೆ. ಬರೀ ಕೆಚ್ಚು ಸಲ್ಲದಿಲ್ಲಿಗೆ ವಿರಾಲಾಪ ಮಾಡಿದ್ರೆ ಸಾಲದು, ಚೂರು ಜಾಳ್ಮೆನೂ ಬೇಕು, ಕಲೆನೂ ಬೇಕು. ನನ್ ಮಾತು ಸ್ವಲ್ಪ ಕೇಳಿ, ಬಾಯಿ ಮುಟ್ಕೊಂಡು ಕೂತ್ಕೊಳ್ಳಿ. 191 ನಡೆವಂ. ಅವನು ತರುವ ವಾರ್ತೆಯನ್ನು ಮೊದಲು ಕೇಳೋಣ, ಹೇಳಿ ಮುಂದೆ ಹೋಗೋಣ ಬೇಗ. ತಾಯಿ ಕಿಷ್ಕಿಂದೆ ಕಾಯುತ್ತಿದ್ದಾಳೆ. ದೊರೆಯ ಆಣತಿಯ ಮುಂದೆ ಎಮಗೆ ಬಟ್ಟೆ ಅಂದ್ರೆ ದಾರಿ. ತೀರ್ಮಾನ ನಾವು ತಗೊಳ್ಳೋದಲ್ಲ, ಅದು ಶ್ರೀರಾಮಚಂದ್ರ ತಗೊಳ್ಬೇಕು. ಈ ಎಲ್ಲ ಸೈನ್ಯ ನಾಯಕರಿಗೆ ದೊಡ್ಡ ನಾಯಕ, ಹಿರಿಯ ನಾಯಕ ಅವನಾದ್ದರಿಂದ ಕಿಷ್ಕಿಂದೆಗೆ ಹೋಗಿ ಸುಗ್ರೀವ ರಾಮರ ಅನುಮತಿಯನ್ನು ಪಡೆದು ಅವರು ಏನು ಬಟ್ಟೆ ತೋರಿಸ್ತಾರೋ ಆ ಬಟ್ಟೆಯಲ್ಲಿ ನಾವು ಹೋಗ್ಬೇಕು ಹೊರತು ನೀವು ಹೀಗೆಲ್ಲ ಮಾತನಾಡಿ ಕುಣಿದಾಡೋದನ್ನು ನಿಲ್ಲಿಸಿ. ದೊರೆಯ ಆಣತಿಯೇ ಮುಂದೆಮಗೆ ಬಟ್ಟೆ, ನಾವು ಅವರಿಗೆ ತೋರುವ ನಿಷ್ಠೆ. ಬಟ್ಟೆ ಅನ್ಕೊಳ್ಳಿ, ಇನ್ನೊಂದು ಪದ ಬಂದೇ ಗೊತ್ತು, ನಿಷ್ಠೆ. ಹೀಗೆ ಇರುವಾಗ ಆ ಮಂಗಗಳು ದಾರಿ ಬರ್ತಾ ಇರುವಾಗ ಕಿಷ್ಕಿಂಧೆಗೆ ಹೋಗೋ ಮುನ್ನ ಅಪೂರ್ವವಾದ ಒಂದು ಮಧುವನವನ್ನ, ಪಾರ್ಕನ್ನ, 100 ಎಕರೆ ದೀರ್ಘವಾದಂತಹದ್ದು ಸುಗ್ರೀವ ರಚಿಸಿದ್ದಾನೆ. ಪಾರ್ಕ್ ಅಂದ್ರೆ ಅವನಿಗೆ ಜೀವ. ಅದಕ್ಕಾಗಿ ಅದೆಷ್ಟೋ ಕೋಟಿ ಹೊನ್ನು ಖರ್ಚು ಮಾಡಿದ್ದಾನೆ. ಅದಕ್ಕಾಗಿ ಆ ಮಧುವನ ಚೆನ್ನಾಗಿದೆ ಹೆಸರು, ರಕ್ಷಣೆ ಮಾಡೋದಕ್ಕಾಗಿ ನದಿಮುಖ ಅಂತ ಒಬ್ಬ ನಾಯಕನನ್ನ ರಕ್ಷಣೆಗೆ ಬಿಟ್ಟಿದ್ದಾರೆ. ಈ ಮಂಗಗಳು ಆನಂದದ ಉತ್ಸಾಹದಲ್ಲಿ ಅಲ್ಲಿ ಪ್ರವೇಶ ಮಾಡಿ ಇಡೀ ವನವನ್ನು ಹಾಳು ಮಾಡಿ, ಸಿಕ್ಕಿದ್ದ ಹಣ್ಣು ತಿಂದ್ರು, ಸಿಕ್ಕಿದ್ದ ಜೇನು ಕುಡಿದ್ರು, ಹೀಗೆ ತಿಂದು ಕುಡಿದು ರಂಪ ಮಾಡಿ ಮಾತ್ರದಲ್ಲಿ ಆ ದೊಡ್ಡದಾದಂತಹ ಮಧುವನವನ್ನು ಹಾಳ್ಗಡಿದಾಗ ಕಡಿಯೋಕ್ಕೋದ ನಾಯಕನಾದಂತಹ ದದಿಮುಖನನ್ನ ಹಿಡಿದು ಚೆನ್ನಾಗಿ ಚಚ್ಚಿದಾಗ ಆತ ಓಡೋಡಿ ಬಂದು ಸುಗ್ರೀವನಿಗೆ ಕಂಪ್ಲೇಂಟ್ ಮಾಡ್ತಾನೆ. ಸ್ವಾಮಿ, ಹಾಳಾಗೋಯ್ತು, ಕಪಿಗಳು ಕಪ್ಚೇಷ್ಟೆ ಮಾಡಿ ಮಾತ್ರದಲ್ಲಿ ಉದ್ಯಾನವನ ಹಾಳಾಯ್ತು ಅಂದಾಗ ಚಪ್ಪಳ ಹೊಡಿತಾನೆ ಸುಗ್ರೀವ. ಯಾಕೆಂದ್ರೆ ಈ ಕಪಿಗಳು ನನ್ನ ಆಜ್ಞೆಯನ್ನು ಮೀರಿ ಈ ತರ ಮಂಗಾಟ ಮಾಡ್ಬೇಕಾದ್ರೆ ಅತ್ಯಂತ ಸಂತೋಷ ಅವ್ರಿಗಾಗಿರ್ಬೇಕು. ಈ ಸಮಯದಲ್ಲಿ ಆಗ್ಬೋದಾದ ಸಂತೋಷ ಅಂದ್ರೆ ಸೀತೆಯ ವಾರ್ತೆ ಸಿಕ್ಕಿರ್ಬೇಕು. ಆದ್ರಿಂದ ಈ ಖುಷಿ ಮಾಡಿದ್ದಾರೆ ಅಲ್ವಾ, ತಿನ್ಕೊಂಡ್ಬಿಡಿ, ಮಂಗಾಟ ಮಾಡ್ಕೊಂಡು ಹೋಗ್ಲಿ ಅಂತೇಳಿ. ಎಷ್ಟು ಸಹಜವಾಗಿದೆ ಆ ಮಾತು. ಅವನಿಗೆ ಕೋಪ ಬರಲೇ ಇಲ್ಲ. ದದಿಮುಖ ಎಷ್ಟು ಗಟ್ಮುಖ ಮಾಡುದು, ಯುದ್ಧದಲ್ಲಿ ಸೋರ್ತಿ ತಿಂದು ಅವನ ಮಂಗಾಟ ಹೇಳಿ ಶಿಕ್ಷೆ ಮಾಡಿಸ್ಬೇಕಂತ ಬಂದ್ರೆ ನೀನ್ ಹೋಗುವಂತ ರಾಮ ಕಳಿಸ್ಕೊಡ್ತಾನೆ. ದದಿಮುಖನ ಮಧುವನಂ ಪೊಕ್ಕರು ಅದನ್ನು ಹಿಂಡಿದರು. ಮಧು ಸುಖವನ ಆತಿಥ್ಯದಿನ್ನೆರೆ ತಡೆದು ದಣಿವನಾರಿಸಿಕೊಂಡು ಮುನ್ನಡೆವರಲ್ಲಿಂದೆ ಕಾಣ್ಬೆನಗಂ. ಸ್ವರ್ಗಮ ಗಿರಿ ವ್ಯಪ್ನಾದ ದುರ್ಗಮ ಕಮನೀಯ ಕಿಷ್ಕಿಂದೆ.
ಅಲ್ಲಿಂದ ಬಂದ್ರು ಅಂತ ಹೇಳುವಾಗ ಆ ಗಜಮುಖನ ಕುರಿತ ಕತೆ ಹೇಳಿದ್ನಲ್ಲ, ಅದು ಕುವೆಂಪುದಲ್ಲ, ಮೂಲ ರಾಮಾಯಣದಲ್ಲಿರುವಂತಹದ್ದು. ಅವನು ಮೃದುವನವನ್ನ ಕಾಯ್ತಾ ಇದ್ದಂತಹ ಗಜಮುಖ ಕಂಪ್ಲೇಂಟ್ ಮಾಡಿದ್ದು ಸುಗ್ರೀವ ಖುಷಿಯಾಗಿ ಆನಂದವಾಗಿ ಹೆಕ್ಕ ತಿನ್ಕೊಂಡು ಹೋಗ್ಲಿ ಅಂತ ಸಂತೋಷ ಸಂಭ್ರಮದಲ್ಲಿ ಸಹಜವಾಗಿ ನಾಯಕರು ಈ ಅನುಮತಿಯನ್ನು ಕೊಡ್ತಾರೆ ಅನ್ನೋದನ್ನ ವಾಲ್ಮೀಕಿ ತುಂಬಾ ಚೆನ್ನಾಗಿ ಚಿಂತಿಸಿದ್ದಾರೆ. ಏನ್ ಕಾರಣನ ಕುವೆಂಪು ಆ ಭಾಗ ಬಿಟ್ಟಿದ್ದಾರೆ. ನಂಗೆ ಬಿಡೋಕ್ ಇಷ್ಟ ಇಲ್ಲ, ಇಲ್ಲಿ ಸೇರಿಸ್ಕೊಂಡು ಹೇಳಿದೆ. ಕಮನೀಯವಾದ ಕಿಷ್ಕಂದಿಗಾಗಿ ಓಡೋಡಿ ಬಂದ್ರು, ಜಯಘೋಷ ಮಾಡ್ತಾ ಬಂದ್ರು. ತಮ್ಮ ತಾಯಿ ಮನೆಯನ್ನ ಕಂಡು ಕೂಡ್ಲೇನೆ ರೋಮಾಂಚನವಾಯ್ತು. ದಿವಸ ಊರ್ ಬಿಟ್ಟು ಹೋಗಿದ್ದಾರೆ. ಬರೀ ಊರ್ ಬಿಟ್ಟು ಹೋಗೋದಲ್ಲ, ಊರಿನಲ್ಲಿ ಅವರಿಗೆ ಬಹಳ ಬೇಕಾದವರೆಲ್ಲ ಇದ್ದಾರಲ್ಲ, ಅವ್ರನ್ನೆಲ್ಲ ಸೇರಿ ಸಂತೋಷ. ದೂರಂ ಅಟ್ಟಿದಂ ದಿಟ್ಟಿಯಂ ಪ್ರತ್ಯಾಶಿಹಿಂ ದಿಗ್ಗನೆದ್ದನ್ ಅಲಗುದೇಹಿ ಲಘು ಶೈಲಿಯಂ ತುದಿವೆರಳ ಮೇಲ್ ನಿಗುರಿ ನಿಂತು ಕಾಲಡಿಯೊಳಿರ್ದು ಬಂಡೆಯನ್ನೊತ್ತಿದನ್ ಬೆರಳ್ ಅಚ್ಚೊತ್ತು ಬೋಲ್ ಒಣಗಿ ಹತ್ತಿರ್ದ ಹಾವಸೆಗೆ ಸೂರದ ಸುಗ್ರೀವನ ರಾಜಧಾನಿಯನ್ನ ನೋಡು ಆಸೆಗಾಗಿ ಬೆಟ್ಟದ ಮೇಲೆ ನಿಂತು ತುದಿಗಾಲಿನಲ್ಲಿ ನೋಡ್ತಾ ಕಮನೀಯ ಕಿಷ್ಕಂದ ಕಂಡು ಕೂಡ್ಲೇನೆ ಕೋಟಿ ಧ್ವನಿಯಲ್ಲಿ ಕಂಠಧ್ವನಿ ಜಯಘೋಷ ಮಾಡುತ್ತಾ ಇರುವಾಗ ಪ್ರಸರಣ ಅಂತ ಗಿರಿ ಅದರ ಶೃಂಗದಲ್ಲಿ ರಾಮನನ್ನ ಸಂತೈಸುವುದಕ್ಕಾಗಿ ಬಂದಂತಹ ಮಾತಿಲ್ಲದ ದುರ್ದರ್ಶನ ಸ್ಥಿತಿಗೆ ಉಳಿದ ಸುಗ್ರೀವ ಹುಸ್ಸೆಂದು ನಿಟ್ಟುಸಿರು ಬಿಡುತ್ತಾ ತಲೆ ಎತ್ತಿ ನೋಡ್ತಾನೆ. ಆ ಬೆಟ್ಟದ ಮೇಲೆ ಕಾಲು ಊರಿದಾಗ ಆ ಬೆಟ್ಟದಲ್ಲಿ ಬೆಳೆದ ತ್ಯಾವಸೆ ಅವನ ಕಾಲುಗಳಿಗೆ ಹತ್ಕೊಂಡ್ರು ಚಿತ್ರವನ್ನು ಕೊಡ್ತಾರೆ. ಹಚ್ಚೊತ್ತು ಬೋಲ್ ಒಣಗಿ ಹತ್ತಿರ್ದ ಹಾವಸೆಗೆ. ಇಷ್ಟೆಲ್ಲ ನಾವು ಮಾತಾಡಿದ್ದು ರಾಮನನ್ನ ಭೇಟಿ ಆದ್ಮೇಲೆ ಅಲ್ಲ. ಅದಕ್ಕೆ ಮುಂಚೆ ಕಾಯ್ತಾ ಇದ್ದ ಕವಿಗಳು ಆಂಜನೇಯನನ್ನು ಸ್ವಾಗತ ಮಾಡಿದ ಸಂಭ್ರಮದ ಮಾತು ಹೇಳಿದೆ. ಆದ್ರೆ ಅದೇ ಕಾತರದಲ್ಲಿ ಸುಗ್ರೀವನು ಕಾಯ್ತಾ ಇದ್ದಾನೆ ಆಂಜನೇಯನನ್ನಾಗಿ, ರಾಮನು ಕೂಡ ಅನ್ನೋದನ್ನ ಹೇಳಕ್ಕೆ ಇಲ್ಲಿ ತುದಿ ಬೆಟ್ಟದ ಮೇಲೆ ಬೆಟ್ಟಂಗಾಲನಿಟ್ಟು ತುದಿಗಣ್ಣಿನಿಂದ ಕಣ್ಕಿರಿದು ಮಾಡಿ ಬಗ್ಗಿ ಬಗ್ಗಿ ನೋಡುತ್ತಿದ್ದಾನೆ ಸುಗ್ರೀವ ಅನ್ನೋ ಮಾತು ನನಗೆ ಗೊತ್ತೇ. ಕಂಡಿತು ಗುರುತು ನಗೆ ಬೆಳಕು ಮಲರಿದುದು ಮಲರಂದ್ರೆ ಪುಷ್ಪ ಅಂತ ಒಂದರ್ಥ, ಇನ್ನೊಂದು ಅರಳು ಅಂತೇಳಿ. ಅವನ ಮುಖದಲ್ಲಿ ನಗೆಯ ಪುಷ್ಪವು ಅರಳಿತು, ಮಲರಿದುದು. ಬೇರೆರ್ದೆ ಉಡ್ಬಿತು, ಹಿಗ್ಗಿನಿಂದ ಉಲ್ಲಸದ ನಿಟ್ಟುಸಿರು ಬಿತ್ತು. ನುಡಿಗಳು ಉಗ್ಗರಣೆಯಾಯಿತು ನಿಧಾನವಾಗಿ. ರಘುದ್ವಹ ನಿನಾದಮಂ ಕೇಳ್ ಶುಭಾವಹಮಂತೆ ಕಾಣ್ ಶುಭದ ದರ್ಶನಂ. ನೋಡುತ್ತಿದೆ ಪಾರೋ ಮೂಡುತ್ತಿದೆ ನೋಡು ಬಾ ದಾಶರಥಿ. ನಮ್ಮ ಕೇಡಿನ ಕತ್ತಲೆಯ ದೂರ ಮಾಡಿ ಪುಣ್ಯದು ಜಲದ ಪುಣ್ಯಾರಣ್ಯ ಜ್ಯೋತಿ, ಸೂರ್ಯನ ಜ್ಯೋತಿಯಂತೆ ಅವನ ಕಣ್ಣಿಗೆ ಆಂಜನೇಯನ ಮುಖ ಕಾಣ್ತಿದೆ ಅಂದ್ರೆ ಆ ಸೂರ್ಯನಾಗಿ ಹೊಳಿಬೇಕಾಗಿಲ್ಲ, ಸಂತೋಷ ಮನಸ್ಸಿಗೆ ಕೊಡ್ತಾ ಇದೆ. ಅದಕ್ಕಾಗಿ ಸಂಭ್ರಮದ ಈ ಮಾತು. ನೋಡಲ್ಲಿ ಪುಣ್ಯ ಅರುಣ ಜ್ಯೋತಿ ಕಾಣುತ್ತಿದೆ ಆ ಮಲೆಗಳ ಇಕ್ಕಟ್ಟಿನಲ್ಲಿ ಕಾಣ್ತ. ಅಲ್ಲಿ ಬೀಡಿನ ನಡುವೆ ಲಂಕೆಯ ಕಂಕಣ ದಿಕ್ಕನ್ನ ನೋಡು. ಅಯ್ಯೋ ಬರುತ್ತಿದ್ದಾನೆ ಆಂಜನೇಯ. ಕೋಲಾಹಲದ ನಡುವೆ ಕೃತ್ಯದ ತುಂಗರ ಬಡಿಯುತ್ತಿದ್ದಾರೆ ಸೇವಕರು. ಅಲ್ಲದಿರೆ ಪಿಂತುರುಗಲಮ್ಮನೆ ಯುವರಾಜ ನಂಗದನ್ ಅವಿಧಿ ಮೀರ್ತಿ. ಯುವರಾಜ ಅಂಗದ ವಾಪಸ್ ಬಂದಿದ್ದಾನೆ ಅಂದ್ರೆ ಗೆಲುವಾಗಿದೆ ಅಂತ ಅರ್ಥ, ಸೀತೆ ಕಂಡಿದ್ದಾಳೆ ಅಂತ ಅರ್ಥ. ಯಾಕೆಂದ್ರೆ ಸುಗ್ರೀವಾಜ್ಞೆ ಅನ್ನೋದು ಜಗತ್ಪ್ರಸಿದ್ಧವಾದದ್ದು, ಅದು ಅನುಲ್ಲಂಘನೀಯವಾದದ್ದು. ಅವನ ಆಜ್ಞೆಯನ್ನು ಮೀರಿದವರಿಗೆ ತಲೆ ಹೋಗೋದೇ ಗಟ್ಟಿ. ರಾಜಕುಮಾರನಾದ ಅಂಗದ ಯುವರಾಜ ಪಟ್ಟವನ್ನು ಕಟ್ಟರೂ ಕೂಡ ಅವನು ಸುಗ್ರೀವಾಜ್ಞೆಗೆ ಬದ್ಧನೇ. ಅವನು ಬಂದಿದ್ದಾನೆ ಅಂತ ಹೇಳಿದರೆ ನಿಜವಾಗಿಯೂ ರಾಮ ತನ್ನ ಪತ್ನಿಯನ್ನ ಅಂತಾನೆ ಅನ್ನೋ ಸುದ್ದಿಯನ್ನ ಹೇಳ್ತಾರೆ. ಸುಮ್ಮನೆ ಸಾಧ್ಯವೇ ಅಂತ. ಕಿಂತುರ್ಗ ಲಮ್ಮನೆ ಶಕ್ತನಾಗುವನೆ ಯುವರಾಜನ್
ಅಂಗದನ್ ಅವಿದ ಅವಧಿಯಂ ಮೀರ್ತು. ನೋಡು ನೋಡುತ್ತಿದ್ದಾಗೇನೆ ದುಗುಡ ನೋಡು ನೋಡು ರಾಮ ನೋಡು, ಸೀತೆಯ ಸೈಪು ಶರಣು ಬರುತ್ತಿದೆ ದಿಟಂ. ಸೀತೆಯ ಸೈಪು ಅಂದ್ರೆ ಪುಣ್ಯ. ರಾಮ ರಕ್ಷೆಯ ಚರಣದ ದುರ್ಗಕ್ಕೆ ಬರುತ್ತಿದೆ ನೋಡು. ವಿದ್ಯುತ್ ಕಷಾಘಾತಕ್ಕೆಂತೂ ಲೋಹದ ಜಡತಿ ಚೇತನ ಪಡೆದು ಚಿಮ್ಮುವುದು ಹಾಗೆ. ಮೈಥಿಲಿಯ ವಾರ್ತೆ ತುಂಬಿದುದು ರಘುನಂದನ ಮನವನ್ ಅಮೃತಮಯ. ರತಿ ಮದಿರೆಯಿಂ. ಎಷ್ಟು ಚೆನ್ನಾಗಿ ಬರೀತಾರೆ ಕವಿ. ಅದ್ಭುತವಾದ ಮಂಗಳಕರವಾದ ಮಾತನ್ನ ಕೇಳಿದ್ದು ಸರಿ. ಶ್ರೀರಾಮ ಕೇಳಿದ ಕೂಡಲೇ ಅವನಿಗಾದ ರೋಮಾಂಚನದ ಅನುಭವವನ್ನ ಮಾತಿನಲ್ಲಿ ಹೇಳೋದು ಕಷ್ಟ, ಆದರೆ ಕುವೆಂಪು ಕಷ್ಟ ಇಲ್ಲ, ಎಷ್ಟು ಚೆನ್ನಾಗಿ ಹೇಳ್ತಾರೆ. ಒಂದು ಕಬ್ಬಿಣ, ಆ ಕಬ್ಬಿಣಕ್ಕೆ ವಿದ್ಯುತ್ ಅನ್ನು ಹರಿಸಿದ್ರೆ, ರಾಮಾಯಣ ಕಾಲದಲ್ಲಿ ಇಲ್ಲಿ ಅವರು ಕುವೆಂಪು ಗೊತ್ತಲ್ಲ. ಆಗ ಕಷಾಘಾತಕ್ಕೆ, ಕಷ ಅಂದ್ರೆ ಚಾಟಿ ಏಟಿಗೆ ಜಡತೆ ಹೋಗುವಂತೆ ವಿದ್ಯುತ್ ಸ್ಪರ್ಶದಿಂದ ಲೋಹದ ಜಡತೆ ಹೋಗಿ ಚೇತನಕ್ಕೆ ಚಿಮ್ಮುತ್ತೋ ಹಾಗೆ ಮೈಥಿಲಿಯ ವಾರ್ತೆ ತುಂಬಿದುದು ರಾಮನ ಹೃದಯವನ್, ರಘುನಂದನನ ಮನವು ಅಮೃತಮಯವಾಯಿತು. ಹೇಗೆ ಅದು ಹೇಳಕ್ ನಮಗ್ ಗೊತ್ತಿಲ್ಲ, ಕವಿ ಗೊತ್ತಿದೆ. ರತಿ ಮದಿರೆಯಿಂ. ಮದಿರೆ ಮದ್ಯ ಕುಡಿದ್ರೆ ವಿಷ ಬರುತ್ತೆ. ಅದೊಂದು ರೀತಿ ಆನಂದದ ಸುಖದ ವಿಸ್ಮೃತಿಯ ಅನುಭವ. ಸ್ವಲ್ಪ ತಗೊಂಡ್ರೆ ಮೂರ್ಛೆ ಹೋಗೋಷ್ಟಲ್ಲ. ಇಲ್ಲಿ ಯಾವುದು ಮದಿರೆ ಎಂದರೆ ಸೀತೆಯ ನೆನಪು, ಆ ರತಿ, ಅನುರಾಗ, ಪ್ರೇಮ, ಇಷ್ಟ ಪತ್ನಿಯ ಸುದ್ದಿಯನ್ನು ಪಡೆದಾಗ ಉಂಟಾಗುವಂತಹ ಮನಸ್ಸಿನ ಪ್ರೇಮ ಭಾವ, ಆ ಮದಿರೆ ಜಾಸ್ತಿ ಆಗಿದೆ. ಪ್ರತಶ್ಮಶ್ರು ಭೀಷ್ಮಾನನಂ ಮೇಲೆಳ್ದನ್ ಅಶ್ರು ಸೌಮ್ಯಂ. ಅಶ್ರು ಕಣ್ಣೀರು. ಇಲ್ಲಿವರೆಗೆ ಭೀಷ್ಮ ಗಂಭೀರವಾದ ಮುಖ, ಈಗ ಒಂದು ಸಣ್ಣ ಕಣ್ಣಿನಲ್ಲಿ ಹನಿ ಬಂತು. ಯಾಕೆ? ಸುಖಕ್ಕೆ. ಕಂಡನ್ ಅದ್ಭುತನಾದ ಕಾರಣ ದೃಶ್ಯಮಂ ದುರ್ಗಮಂ ಪುಗುವ ವಾಲಿಸುತನಂಗದನ ಸೇನಾ ಸಮುದ್ರಮಂ. ಕಣ್ಣ ಶಂಕೆಯ ನರಿತು ನುಡಿದ ನಣ್ಣಂಗೆ ಸೌಮಿತ್ರಿ. ಲಕ್ಷ್ಮಣನ್ ಕೈಲಿ ಈ ಮಾತು ನೋಡಿ ಹೇಗಿದೆ. ಅಕೃತ ಕೃತ್ಯರಿಗೆ ಸಾಧ್ಯಮೇನ ಸಂಭ್ರಮಂ. ಅಣ್ಣ ನಗೋ, ಗಂಭೀರವಾಗಿದೆಯಲ್ಲ, ಇನ್ನು ಯಾಕೋ? ಸೀತೆಯನ್ನ ಕಂಡಲ್ಲದೆ ಕಾರ್ಯ ಪುಣ್ಯ ಪೂರ್ಣವಾಗದೆ ಈ ಕೋಟಿ ಸಂಖ್ಯೆಯ ವಾನರರು ಹೀಗೆ ಕುಣಿದು ಕುಪ್ಪಳಿಸೋಕ್ ಸಾಧ್ಯವಿಲ್ಲ. ಆದ್ದರಿಂದ ಇನ್ನೂ ನಿನಗೆ ನಂಬಿಕೆ ಬರ್ತಾ ಇಲ್ವಾ? ನಾನ್ ನಂಬಿದ್ದೇನೆ, ಏಳು ಏಳು ಸ್ವಾಗತ ಮಾಡೋದಕ್ಕಾಗಿ ಅಂತ ಹೇಳಿ ತಾನು ಖುಷಿಯಿಂದ ಅಣ್ಣನನ್ನ ಎಚ್ಚರಿಸ್ತಾ ಇದ್ದಾನೆ. ಇದಕ್ಕಿನ್ ಸಾಕ್ಷಿ ಬೇಡ, ಈ ಘೋಷವೇ ಸಾಕ್ಷಿ. ಕೃತಕೃತ್ಯರಿಗೆ, ಕೆಲಸ ಮಾಡದೇ ಇರೋರಿಗೆ ಈ ಘೋಷ ಮಾಡೋದಕ್ ಸಾಧ್ಯ ಇಲ್ಲ. ಪ್ರಾಜ್ಞನಿ ವಾನರೇಶ್ವರಂ ತನ್ನವರ ಎದ್ದೆಯನ್ನರಿತವಂ. ಪ್ರಾಜ್ಞನಾದ ಹನುಮ ನಿಜವಾಗಿ ಈ ಕೆಲಸವನ್ನು ಮಾಡಿದ್ದಾನೆ, ಸಂತೋಷ ಪಡೋಣ ಅಂತ ಬಹಳ ಒಳ್ಳೆ ಮಾತನ್ನ ಸೌಮಿತ್ರಿ ಹೇಳ್ತಾನೆ. ಹೀಗೆ ಮಾತನಾಡ್ತಾ ಇರುವಾಗ ಆ ಮಾಲ್ಯವತ್ ಚಿತ್ರಕಾನನ ಸಾನ ಓರೆಯ ಏರಿ ಬಂದುದು. ಸಾನು ಓರೆ ಅಂದ್ರೆ ಇಳಿಜಾರು ಅಂತ. ಆ ಇಳಿಜಾರಿನಲ್ಲಿ ಅಂಗದನ ದೊಡ್ಡ ಯುದ್ಧದ ಸೈನ್ಯ ಏರಿ ಬಂತು. ಹನುಮ ಜಾಂಬವ ನೀಲ ನಳ ಮುಖ ಕಂಡಿತು. ನಗೆ ಮೊಗದೆ ಶುಭ ಪರಿಯಿತ ಊರಿಗೆ ಬಂದಾಗ ಬಂದಂತ ಹನುಮಂತ ಏನ್ ಹೇಳಿರ್ಬೋದು ಅಂತ ಯೋಚನೆ ಮಾಡಿ. ಬಂದ್ ಕೂಡ್ಲೇನೆ ಏನ್ ಮಾತಾಡಿರ್ಬೋದು ಅವನು? ನಗು ಮುಗದಿ ಶುಭವ ನೊರೆಯುತ ಬಂದು ಕೈ ಮುಗಿದನ್. ಹನಿಗುರು ಮೂವರಿಗೆ ರಾಮಚಂದ್ರನ ಮುಖವನ ವಿರಳಿದ ಭೀಷ್ಮ ಗಾಂಭೀರ್ಯಕ್ಕೆ ಬೆರಗಾಗು ತಂಗುದ. ಜಾನಕಿ ವೃತ್ತಾಂತ ಕೋವಿದಂಗೆ ಪವನ ಜಂಗೆ ಕಣ್ ಮಾಡಿದನ್, ಸಂಖ್ಯೆ ಮಾಡಿದ.
ಸುದ್ದಿ ಹೇಳುವಂತ ಆ ಕಾತರದಿಂದ ಕಾಯ್ತಾ ಇರೋ 3 ಜನ, ಲಕ್ಷ್ಮಣ, ರಾಮ ಮತ್ತು ಸುಗ್ರೀವ. ಅವರಲ್ಲಿ ರಾಮ ಅತ್ಯಂತ ಗಂಭೀರ ಮುಖಮುದ್ರೆಯನ್ನು ಹಾಕಿದ್ದಾನೆ. ಬಹಳ ಬೇಗ ದುಃಖಕ್ಕಾಗ್ಲಿ ಸುಖಕ್ಕಾಗ್ಲಿ ಸನುದ್ವಿಗ್ನ ಮನಃ ಅಂತ ಹೇಳ್ತಾರೆ. ಆ ಮಹಾತ್ಮರನ್ನು ಬಣ್ಣಿಸುವಾಗ ಅವರ ಮನಸ್ಥಿತಿಯನ್ನ ಈ ರೀತಿ ಕಾವ್ಯಗಳಲ್ಲಿ ಬಣ್ಣಿಸ್ತಾರೆ. ಸನುದ್ವಿಗ್ನ ಮನ, ಅದು ನಿರೋಧತ್ತ ನಾಯಕನ ಗುಣ ಅಂತ ಹೇಳಿ ರಾಮ ಇಷ್ಟೆಲ್ಲ ಉದ್ರೇಕ ಗಲಾಟೆ ಆಗ್ತಾ ಇದ್ರು ಉದ್ವಿಗ್ನನಾಗಲಿಲ್ಲ. ಆಗ ಅಂಗದನಿಗೂ ಮಾತನಾಡೋದಕ್ಕೆ ಭಯ ಆಗಿ ಆಂಜನೇಯನಿಗೆ ಸಂಖ್ಯೆ ಮಾಡ್ತಾನೆ, ಅದೇನ್ ನಡೀತು ನೀ ಹೇಳು ಮಾರಾಯ, ರಾಮನ ಹತ್ರ ಹೇಳಕ್ ನನಗೆ ಭಯ ಆಗ್ತಾ ಇದೆ ಅಂತ ಹೇಳಿ ಯುವರಾಜ ಅಂಗದ ಹೇಳುವಾಗ ಸಂಖ್ಯೆ ಮಾಡುವಾಗ, ಮೊಳಗಿದುದು ವೇದಘೋಷ ಸಮಾನ ವಾಣಿ, ವೇದಘೋಷ ಸಮಾನ ವಾಣಿಯಲ್ಲಿ ಮೊಳಗಿದು ಆಂಜನೇಯನ ಬಾಯಲ್ಲಿ ಮಾತು, ನಿಯತೆ ಅಕ್ಷತೆ ದೇವಿ ಸುವ್ರತೆ ಅಶೋಕವನಗತೆ ಶೋಕ ಸಂಮ್ಲಾನೆ ಅಪವಿರಾಧೀನೆ ಹೇ ದಾಶರಥಿ ಅಂಜನಾಂ ಕಂಡು ಪುಣ್ಯಸ್ತು ಜಯಂ. ನಾನು ಸೀತೆಯನ್ನು ಕಂಡೆ. ಈ 3 ಪದ ಹೇಳೋದಕ್ಕೆ ಕಷ್ಟ ಆಯ್ತು. ಆಂಜನೇಯ ಮಧುರವಾದ ಕಂಠಧ್ವನಿಯಿಂದ, ಎಂತಹ ಕಂಠ ಅಂತ ಹೇಳ್ತಾನೆ, ವೇದ ಧ್ವನಿಯಲ್ಲಿ ಹೇಳ್ತಾನೆ. ಬರೀ ಸೀತೆಯನ್ನು ಕಂಡೆ ಅಂತ ಹೇಳಲಿಲ್ಲ, 4 ಪದಗಳಲ್ಲಿ ಒಂದೇ ವಾಕ್ಯದಲ್ಲಿ ಆ ಸೀತೆಯ ಮಹಾನ್ ವ್ಯಕ್ತಿತ್ವವನ್ನ ಬಣ್ಣಿಸೋದಕ್ಕೆ ಬೇಕಾಗುವ ಅದ್ಭುತವಾದ ಅಬ್ಜೆಕ್ಟ್ ಗುಣವಾಕ್ಯಗಳನ್ನ ನೀವು ನೋಡಿ. ನಿಯತೆ, ಅಕ್ಷತೆ ಅರ್ಥ ಹೇಳ್ಬೇಕಾಗಿಲ್ಲ, ಅಕ್ಷತೆ, ಸೂರತೆ, ಅಶೋಕವನಗತೆ, ಶೋಕ ಸಂಮ್ಲಾನೆ, ತವ ವಿರಹದೀನೆ, ರಾಮನ ವಿರಹದಿಂದ ದೀನಳಾಗಿರುವವಳು, ದಾಶರಥಿ, ಅಂತ ಪುಣ್ಯವಂತೆಯನ್ನ ನಾನ್ ನೋಡ್ಬಿಟ್ಟೆ ಕಣ ಅಂತ ಹೇಳಿದ್ಕೊಂಡೇನೆ. ಅಯ್ಯೋ ರಾಮನಿಗೆಲ್ಲ ಇಡೀ ನೆರೆದ ಜನಕ್ಕೆ ಕೂಡ ಕುಣಿಯೋ ಹಾಗಾಯ್ತು, ಕುಪ್ಪಳಿಸೋ ಹಾಗಾಯ್ತು. ರಾಮನು ಕೂಡ ಒಂದ್ ಮುಗುಳ್ನಗೆ ನಕ್ಕಿಟ್ಟಿರ್ಬೋದು. ಏನೋ ಕವಿ ಏನ್ ಹೇಳ್ತಾನೆ ನೋಡೋಣ. ಎನ್ನುತ್ತೆ ಹೃದಯದ ಕನಿಗೆ ಒಕ್ಕದ ವಜ್ರರಕ್ಷಿಯುಳಿದ್ದನ್ ಚೂಡಾಮಣಿಯ ನಂಜುಳಿಗೆ ತೆಗೆದು, ಎದೆಯಲ್ಲಿ ಕಟ್ಕೊಂಡು ಬಂದಿದ್ದಾನೆ ಬಟ್ಟೆಯಲ್ಲಿ, ಆ ಚೂಡಾಮಣಿಯನ್ನು ತೆಗೆದು ಸೀತೆ ನಿಂಗೆ ಗುರ್ತಾಗಿ ಕೊಟ್ಟಿದ್ದಾಳೆ, ತಗೋ. ಹಾಗೆ ಒಂದ್ ಮಾತು ಬಾಯಲ್ಲೂ ಹೇಳಿ ಕಳ್ಸಿದ್ದಾಳೆ ಅಂತ ಕೊಡೋಣ. ಬರೀ ಮಾತಲ್ಲ, ಮಾತಿಗೆ ಸಾಕ್ಷಿಯನ್ನು ಕೂಡ ಕೈಯಿಂದ ತೆಗೆದು ರಾಮನ ಬೊಕ್ಸೆಗಿಟ್ಟಾಗ, ಅಂಜುಳಿಗೆ ತೆಗೆದು ನೋಳ್ಪರ್ಗೆ ಕಣ್ಮಣಿಯೇ ನೀಡಿದನ್ ಅವಿನಾಣ ವಿನ್ನಾಣಮಂ ಭಿನ್ನಾಣ. ಆ ತರಹ ಯಾವುದೇ ಉದ್ರೇಕದ ರೀತಿ ನೀತಿಗಳಿಲ್ಲದ ನೇರವಾಗಿರುವಂತಹ ಮಾತಿನಲ್ಲಿ ಪ್ರೀತಿ ಗೌರವ ಸ್ಫೀತ ನೇತ್ರಂಗೆ, ಪ್ರೀತ ಅಂದ್ರೆ ಅರಳಿದ, ಪ್ರೀತಿ ಗೌರವದಿಂದ ಅರಳಿದ ಕಣ್ಣುಳ್ಳವನಾದಂತಹ ರಾಮನಿಗೆ ಶೀತ ಶ್ವಾಸ ಸೂತ್ತಂಗೆ. ಎಷ್ಟು ಚೆನ್ನಾಗಿದೆ ಪದ. ಸೀತೆ ಬದುಕ್ಬೇಕಾದ್ರೆ ರಾಮ ಅವನ ಕಡೆಗೆ ಗಮನ ಇಟ್ಟಿರ್ಬೇಕು. ಸೀತಾ ಶ್ವಾಸಕ್ಕೆ ಸೂತ್ರಧಾರಿ ರಾಮನಾಗಿದ್ದಾನೆ. ಅವನ ಕೈಗಳನ್ನು ಕೊಟ್ಟಾಗ ಉಂಗುರವನ್ನು ಹಿಡಿದು ಮದುವೆ ಕಾಲದಲ್ಲಿ ಅವನಿಗೆ ಕೊಟ್ಟ ಈ ಉಂಗುರವನ್ನ ಜ್ಞಾಪಿಸಿಕೊಂಡ ರಾಮ, ನಾನಾ ಸ್ಮೃತಿಗಳು ಉಂಟಿರೆ, ನೆನಪುಗಳು ಉಪ್ಪು ಬರುತ್ತಿರಲು ಭಾವ ಉಬ್ಬರವೇರುತ್ತಿರೆ, ಕಣ್ಗಳಿಗೆ ಕಾಂತೆ ಕಾನನದೆ ಮರಗೊಂಡು ರೂಪಾಂತರವನಾಂತೆ ಮರಳೆ ಮೈದೋರ್ತಳೆಂಬಂತೆ ಸುಪರಿಚಿತ ಮಣಿಯಂ ಕೊಂಡನು ಕೈಗೆ ಕಂಪಿಸುತ್ತ ಧೀರನ ಊರ್ಮಿಳೇಶಾಗ್ರಜಂ. ತನ್ನ ಆಸೆ ಅಸ್ಥೈರ್ಯಕ್ಕೆ ತಾನೇ ಕನಲಿ ನೋಡಿದ ನೊಮ್ಮೆ ಚೂಡಾಮಣಿಯನೊಮ್ಮೆ ಆಂಜನೇಯನ ಅತ್ರಿ ಭವ್ಯ ಮುಖಮುದ್ರೆಯಂ. ನಾನಾಗ್ಲೇ ಹೇಳಿದೆ, ಆ ತರಹ ಕಂಡೆ, ಸೀತೆಯನ್ನು ನೋಡಿದೆ ಅಂತ ಆಂಜನೇಯ ಹೇಳಿದ ಕೂಡಲೇನೆ ಶ್ರೀರಾಮಚಂದ್ರನ ಬಾಯಿನಲ್ಲಿ ತುಟಿಯಲ್ಲಿ ಒಂದು ನಗೆ ಚಿಮ್ಮಿದ್ದಿರಬಹುದಾ ಅಂತ ನಾನು ಕ್ವಶನ್ ಮಾರ್ಕ್ ಹಾಕಿದೆ. ಅವನು ಭೀಷ್ಮ ವದನ, ಅವನದು ಬಹಳ ಗಂಭೀರ, ಸುಲಭಕ್ಕೆ ಏರುಪೇರು ಆಗುವವನಲ್ಲ.
ಆದ್ರೆ ಇಷ್ಟು ಸಂತೋಷ ಉಂಟಾದಾಗ ನಾವ್ ಯಾರಾದ್ರೆ ಎತ್ ಕುಣಿತಿದ್ದು. ಶ್ರೀರಾಮ ಹಾಗೆ ಮಾಡಲ್ಲ ಅಂತ ನಮ್ಗೆ ಗೊತ್ತು. ಏನ್ ಮಾಡ್ತಾನೆ ಅಂತ ಕುತೂಹಲದಿಂದ ನೋಡುವಾಗ ಅವನು ಸಂತೋಷವನ್ನು ಅನುಭವಿಸಿದನಾದ್ರೂ ಸಂತೃಪ್ತಿಯ ಮನಸ್ಸಿನಿಂದ ಚೂಡಾಮಣಿಯನ್ನೊಮ್ಮೆ, ಆಂಜನೇಯನ ಭವ್ಯಾತಿ ಭವ್ಯ ರೂಪವನ್ನೊಮ್ಮೆ ಅತ್ತ ನೋಡಿ ಖುಷಿಯನ್ನ ಅಭಿವ್ಯಕ್ತ ಮಾಡ್ತಾನೆ. ಅಯ್ಯೋ ಆಂಜನೇಯ ನೋಡ್ತಾನೋ ಇಲ್ವೋ, ತರ್ತಾನೋ ಇಲ್ವೋ, ಮುಟ್ಟಿಸ್ತಾನೋ ಇಲ್ವೋ, ಸಿಗ್ತಾಳೋ ಇಲ್ವೋ, ನನಗೆ ಸೀತಾ ಸಿಗ್ತಾಳೋ ಇಲ್ವೋ, ಸಜೀವವಾಗಿ ಕಾಣ್ತಾಳೋ ಇಲ್ವೋ, ನೂರಾರು ಯೋಚನೆಗಳನ್ನ ರಾತ್ರಿ ಎಲ್ಲ ನಿದ್ಗೆಟ್ಟು ಚಿಂತಿಸ್ತಾ ಇದ್ದ ರಾಮನಿಗೆ ನನ್ನೆಲ್ಲ ಕೆಟ್ಟ ಆಲೋಚನೆಗಳು ಸುಳ್ಳ, ಸೀತೆ ಸಿಕ್ಕಿದ್ಲು ಅಂತ ಅನ್ನುವಾಗ ಅಪೂರ್ವವಾದಂತಹ ದಿವ್ಯ ಸುಖವನ್ನ ಮನಸ್ಸಿನಲ್ಲಿ ಅನುಭವಿಸ್ತಾ ತನ್ನ ಅಸ್ಥೈರ್ಯಕ್ಕೆ ತಾನೇ ಬೈಕೊಡ್ತಾ ನೋಡಿದನ್ನೊಮ್ಮೆ ಚೂಡಾಮಣಿಯನ್, ಒಮ್ಮೆ ಭವ್ಯಾತಿ ಭವ್ಯ ರೂಪದ ಮುಖಮುದ್ರೆಯ ಆಂಜನೇಯನಂ. ಅವನ ಅಪಾರ ಸಂತೋಷ ತೋರ್ಬೋದಾದ ಒಂದೇ ಒಂದು ಎದ್ದ ಆಂಜನೇಯನನ್ನು ಅಪ್ಕೊಳ್ಳೋದು. ಮಾಡ್ತಾನೆ ನೋಡೋಣ ಯಾವ ರೀತಿಯಲ್ಲೂ ಹ್ಯಾಂಗ್ ಹೇಳಕ್ ಸಾಧ್ಯ ಅಲ್ಲ. ಬೇಸ್ಕಂಡ್ರಿ ಮತ್ತೇನ್ ಸಮುದ್ರ ತಂದ್ಬಿಟ್ರಿ, ಅಯ್ಯೋ ನಿಮ್ಮಂತ ಜನ ಸೇವಕರಿದ್ದೆ ಜಗತ್ತನ್ನೇ ಗೆಲ್ಬೋದು. 1000 ಮಾತುಗಳು ಹೇಳಿದ್ರು ಕೂಡ ಅದು ಅರ್ಥಹೀನ, ರಸಹೀನ, ಶುಷ್ಕ ವಚನಗಳಾಗ್ತವೆ ಹೊರತು ರಾಮಚಂದ್ರನ ಬಾಯಿನಲ್ಲಿ ಆ ತರಹ ನಿರರ್ಥಕ ಮಾತುಗಳು ಬರೋದಿಲ್ಲ. ಇಂದ ತನ್ನ ಸಂತೋಷವನ್ನ ತೋರಿಸ್ಬೇಕಾದ್ರೆ ನನಗೆ ಅನ್ಸುತ್ತೆ ಅವನ ಆಂಜನೇಯನ ಅಪ್ಕೊಂಡ್ರೆ ಸಾಕು ಅಂತ. ಸಾಧಾರಣ ಸೇವಕನೊಬ್ಬನನ್ನ ಹಾಗೆ ಅಪ್ಕೊಳ್ಳೋದಿದೆಯಲ್ಲ, ಅದಕ್ಕಿಂತ ದೊಡ್ಡದಾದ ಸನ್ಮಾನ ಸಂಭಾವನೆ ಬೇರೆ ಇಲ್ಲ ಅಂತ ಅನ್ಕೋತೀನಿ. ಏನ್ ಮಾಡ್ತಾರೆ ನೋಡೋಣ. ತೋಳ್ಗಳನ್ನೀಡಿ ಬರಿದು ನಡೆದನ್ ಪರಿಶ್ವಂಗಿಸಿದ ನಾಂಜನೇಯನ ಪವಿತ್ರ ಗೋಪುರ ಗಾತ್ರಮನ್. ಪವಿತ್ರ ಗೋಪುರ ಗಾತ್ರ ಅಷ್ಟೆತ್ತದ ಆಂಜನೇಯನ ದೇಹವನ್ನ ಕೈ ನೀಡಿ ಪರಿಶ್ವಂಗ ಅಪ್ಪಿಕೊಂಡನು. ಇದಕ್ಕಿಂತ ಸನ್ಮಾನ ಬೇರೆ ಇಲ್ಲ ಅಂದ್ಕೊಂಡ ಹಾಗೆ ಆಂಜನೇಯನನ್ನ ಕೊಡ್ತಾನೆ. ಕಂಡವರೆಲ್ಲರಿಗೆ ಕಣ್ಣಿನಲ್ಲಿ ನೀರು, ಮೈನಲ್ಲಿ ರೋಮಾಂಚನ, ದರ್ಶನ ಬಲಿತ ದಿವ್ಯ ರಾಮಾಂಜನೇಯನ ಪರಸ್ಪರ ಕೃತಜ್ಞತಾಲಿಂಗನ. ಪರಸ್ಪರ ಇಬ್ಬರಿಗೂ ಪೂರ್ಣವಾದಂತಹ ಸಂತೋಷ ಆಗುವ ಈ ಆಲಿಂಗನ ನನ್ನ ಕೆಲಸ ಸಾರ್ಥಕವಾಯ್ತು, ಯಜಮಾನರಿಗೆ ಇಷ್ಟ ಆಯ್ತು ಅನ್ನೋದ್ರಿಂದ ತೃಪ್ತಿಯ ಆಂಜನೇಯನಲ್ಲಿ ನನ್ನ ಕೆಲಸ ಮಾಡಿಕೊಟ್ಟಿದ್ದಾನೆ ಆಂಜನೇಯ. ಜಗತ್ನಲ್ಲಿ ಯಾರೂ ಇಷ್ಟು ಮಟ್ಟಿಗೆ ಸಹಾಯವನ್ನು ಮಾಡಕ್ ಸಾಧ್ಯ ಇಲ್ಲ. ನಾನು ಈ ಆಂಜನೇಯನಿಂದ ಧನ್ಯನಾದೆ ಅಂತ ಶ್ರೀರಾಮಚಂದ್ರ ಮೂರ್ತಿಯ ಇಟ್ಕೊಳ್ಳುವಂತ ಅತ್ಯಂತ ಪವಿತ್ರವಾದ ಆ ಕ್ಷಣ, ಆ ಸೆಕೆಂಡ್ ಕೃತಜ್ಞತಾಲಿಂಗನಂ. ಹೀಗೆ ಪ್ರೀತಿಯಿಂದ ಸ್ವೀಕಾರ ಮಾಡ್ತೇನೆ ಅನ್ನೋ ಮಾತು. ಆಮೇಲೆ ಯುದ್ಧಕ್ಕಾಗಿ ತಯಾರಿ ಮಾಡ್ಬೇಕಾಯ್ತು ಬೇಗ. ಇಷ್ಟೆಲ್ಲ ಆದ್ಮೇಲೆ ಅದಕ್ಕೆ ನಿಧಾನ ಮಾಡೋ ಹಾಗಿಲ್ಲ. ಹಾಗೆ ಸುಗ್ರೀವನ ಜೊತೆಯಲ್ಲಿ ಮಾತನಾಡ್ತಿರುವಾಗ ನೀಲ ಅಂತ ಹೇಳಿ ಸೇನಾ ನಾಯಕ, ಅಗ್ನಿಪುತ್ರ, ಸಾಧಾರಣನಲ್ಲ. ನಾಳೆ ಸಮುದ್ರಕ್ಕೆ ಸೇತುವೆ ಕಟ್ಟುವಾಗ ಅವನೇ ಮುಖ್ಯ ಇಂಜಿನಿಯರ್ ಆಗಿ ಕೆಲಸ ಮಾಡುವಂಥವನು. ಇಲ್ಲಿ ಹೇಗೆ ಕಟ್ತಾರೆ ಗೊತ್ತಿಲ್ಲ, ಮೂಲ ರಾಮಾಯಣದಲ್ಲಿ ನನಗೆ ಅದೇ ನೆನಪು. ಹೇಗೆ ಸಮುದ್ರಕ್ಕೆ ಸೇತುವೆಯನ್ನ ಕಟ್ಟಿಸ್ತಾನೆ ಇಲ್ಲ ಅಂತ ಹೇಳಿ ಅವನೊಡನೆ ಅಂತರಂಗದಲ್ಲಿ ಮಾತನಾಡ್ತಾನೆ. ರಾಮ ಮುಂದಿನ ಕೆಲಸ ಮಾಡ್ಬೇಕಾದ್ರೆ ತನ್ನ ಕೆಲವು ಸಂದೇಹಗಳನ್ನು ನಿವಾರಿಸ್ಕೊಳ್ತಾನೆ. ನಮ್ಮಲ್ಲಿ ಯಾರಿಗೆ ಎಷ್ಟು ದೂರ ಹಾರಕ್ಕಾಗುತ್ತೆ, ಎಲ್ರಿಗೂ ಹಾರಿ ಹೋಗಕ್ಕಾಗತ್ತಾ, ಹಾರಿ ಹೋಗಕ್ಕಾಗದೆ ಇದ್ರೆ ನಾವು ಯಾವ ತರ ಹೋಗ್ಬೋದು, ಸೇತುವೆ ಕಟ್ಟಕ್ಕಾಗತ್ತಾ, ಕಟ್ಬೇಕಾದ್ರೆ ಏನ್ ಮಾಡ್ಬೇಕು, ಇತ್ಯಾದಿ ಇತ್ಯಾದಿ ವಗೈರೆ ಮಾತುಗಳನ್ನ ಆಡ್ತಾ ಇರುವಾಗ ಆ ಹತ್ತಿರ ಸುಳಿದಂತಹ ಇಬ್ರು ವನ್ನಿ ರಮ್ಮರ್ ಅಂತ, ಒಬ್ಬನ ಹೆಸರು ವನ್ನಿ, ಇನ್ನೊಬ್ಬ ಹೆಸರು ರಮ್ಮ ಅಂತ. ರಣವ್ರತರ್, ಯುದ್ಧವನ್ನ ಪ್ರೀತಿಯಿಂದ ವ್ರತವಾಗಿ ಸ್ವೀಕಾರ ಮಾಡಿದಂತಹ ಅತ್ಯಂತ ಶೂರರು. ವ್ರತ ರಮ್ಮ ಅಂತೇಳಿ ಚಿಕ್ಕದಾದ ಭಾಗ ಇದಾದರೂ ಕೂಡ ಬಹಳ ಅಗತ್ಯವಾದಂತಹ ಭಾಗ. ಈ ಸಂದರ್ಭದಲ್ಲಿ ಯುದ್ಧೋದ್ಯೋಗ ಮಾಡುವಾಗ, ಯುದ್ಧ ಉದ್ಯೋಗ ಮಾಡುವಾಗ ಯಾರೊಬ್ಬರೂ ಕೂಡ ಎಷ್ಟೆಷ್ಟು ಶೂರರಾಗಿದ್ದಾರೆ, ಎಷ್ಟು ಮಟ್ಟಿಗೆ ಕರ್ತವ್ಯ ಬದ್ಧರಾಗಿದ್ದಾರೆ ಅನ್ನೋದನ್ನ ಕವಿ ಹೇಳ್ಬೇಕಾಗಿದೆ.
ಅದಕ್ಕಾಗಿ ಸ್ಯಾಂಪಲ್ಗೆ ಇಬ್ಬರನ್ನು ತಂದಿದ್ದಾನೆ. ನೀವು ನೋಡ್ತೀರಿ ಅದೆಂತಹ ಸೇನಾ ನಾಯಕರು, ಶೂರರು, ವೀರರು ಅಂತೇಳಿ. ನನ್ನ ಗುಂಪಿನ ಎಲ್ಲರೂ ಹೀಗೆ ಇದ್ದಾರೆ ಅಂತಂದಾಗ ನಿಜವಾಗಿ ಸುಗ್ರೀವನ ಸೈನ್ಯದ ಸಾಮರ್ಥ್ಯ ಎಷ್ಟು ಅನ್ನೋದನ್ನ ಈ ಚಿಕ್ಕ ಇಬ್ಬರು ಸೈನಿಕರ ಉದಾಹರಣೆಯೊಂದಿಗೆ ಕವಿ ನಮ್ಮ ಮುಂದೆ ಇಡ್ತಾನೆ. ಎಲ್ಲವನ್ನು ಹೇಳೋದಕ್ಕೆ ಮಾತು ಜಾಸ್ತಿ ಆಗುತ್ತೆ, ಆದ್ರಿಂದ ಸ್ಯಾಂಪಲ್ಗೆ 2. ದಳ ದಳ ತರಂಗಿತ 5ನೇ ಸಾಲು, ಸಂಚಿಕೆ 6. ರಣವ್ರತರ್ ವನ್ನಿರಮ್ಮರ್. ದಳ ದಳ ತರಂಗಿತ ವಾನರರ ಮಹಾಸೇನಾ ಸಮುದ್ರ ಉಕ್ಕಿದುದು ದಕ್ಷಿಣ ದಿಶಾ ದೈತ್ಯ ಲಂಕಾ ಮಥನ ವಿಪ್ಲವಕ್ಕೆ. ಸಮುದ್ರ ಯಾವಾಗ್ಲೂ ಒಂದ್ಸರಿ ಕೇಳುತ್ತೆ. ಹಾಗೆ ಇಲ್ಲಿ ಕೂಡ ಈ ಸೇನಾ ಸಮುದ್ರ ಇದೆಯಲ್ಲ, ಸಮುದ್ರ ಸಂಖ್ಯೆಯ ಸೇನೆ ಕೋಟಿ ಕೋಟಿ ಲೆಕ್ಕ ಹಿಂದ್ ಕೊಟ್ಟಿದ್ದಾರೆ. ಅದು ಎದ್ದೆದ್ದು ಕುಣಿತಾ ಇದ್ದು ಸಂಭ್ರಮ ಮಾಡ್ತಾ ಇರುವಾಗ ಸಮುದ್ರದ ಅಲ್ಲೋಲ ಕಲ್ಲೋಲವನ್ನೇ ನೆನಪಿಸ್ತದೆ. ಆದ್ದರಿಂದ ಲಂಕಾ ಮತನ ವಿಪ್ಲವಕ್ಕೆ ಅಂತ ಹೇಳ್ತಾನೆ. ಉದನ್ವಂತನಂ ಕೇಳಿ ಉದ್ರೇಕಗೊಂಡ ಒಬ್ಬನ ಹೆಸರು ಉದನ್ವಂತನಂ ಕೇಳಿ 20ನೇ ಸಾಲು. ಅನಂತಮಂ ಅಳಿಯಲಳವೇ. ಅನಂತವನ್ನು ಅಳಿಯೋದು ಹೇಗೆ ಸರ್? ಆಕಾಶವನ್ನು ಅಳಿಯೋದು ಹೇಗೆ? ಗಣಿಸಲಳವೇ ಮಳಲ ಕಣಂಗಳಂ. ಸಮುದ್ರದ ತಂದೆಯಲ್ಲಿರುವಂತಹ ಮರಳಿನ ಕಣಗಳನ್ನ 1, 2, 3 ಅಂತ ಎಣಿಸಿ ಪೂರೈಸೋಕ್ಕಾಗುತ್ತೆ. ಹಾಗೆ ಅಗಣಿತಂ ಅಮೇಯಂ ಹೋಲಿಕೆಯಿಲ್ಲದ ಅಯೋಧ್ಯದಾಂ ನಡೆಸೆ ಲಂಕೆಯ ಕಡೆಗೆ ಅದ್ಭುತ ಎನ್ನಲ್ ನಡೆದುದು ಅಪಾರ ಧೀರ ಮಾಕಿಷ್ಕಿಂದೆ. ಸೈನಿಕರ ಲೆಕ್ಕ ಎಷ್ಟು ಅಂದ್ರೆ ಮರಳ ಸಮುದ್ರ ದಂಡೆಯ ಮರಳ ಕಣಗಳನ್ನ ಎಣಿಸಿ ಅಷ್ಟು. ಗಿರಿ ಸನ್ನಿಭಂ ಗಜ ಗವಯ ಓಹೋ ಗವಾಕ್ಷ ತಮ್ ಪುಲಿಯ ಚಿರಿದ ತೊಗಲ್ ಕೈಗೈದು ಬಲ್ಬಂಡೆಗಳಂ ಕೂಡಿ. ಎಲ್ಲರೂ ಶೂರರು, ಪ್ರತಿಯೊಬ್ಬರು ತಮ್ಮ ತಮ್ಮ ರಕ್ಷೆಗಾಗಿ ಅನೇಕ ಹುಲಿ ಇತ್ಯಾದಿ ಚರ್ಮಗಳನ್ನು ಹಾಕೊಂಡಿದ್ದಾರೆ. ವಾನರರ್ಷವ ಋಷಭನೈ ತಂದ ಸಿಂಹ ಚರ್ಮದ ಸಮೇತ ಸಮರೂಪ ವರ್ಮ ಅಂದ್ರೆ ಕವಚ. ಬುದ್ಧ ಶೂಲ ಸಹೋದರನ ಶೂಲಪಾಣಿಗಳಾಗಿ 100 ಜನ ಹೇಗ್ ಬಂದ್ರು ಅಂತೇಳಿ, ಗಜ ಗವಿಯಾದಿ ಮಹಾ ಬಲಿಷ್ಠರು ಹೇಗ್ ಬಂದ್ರು ಅಂತೇಳಿ. ಗಂಧಮಾದನ ಹೆಸರಿನ ದುರ್ದರ್ಶ ವಾನರ ಕೋಟಿ ಕೋಟಿ ಈಟಿಗಳು ದಳಪತಿಯಾಗಿ ಐತಂದನೈ ಸವ್ಯ ಪಾರ್ಶ್ವದಲ್ಲಿ. ಜಾಂಬವ ಸುಷೇಣ ಶತಬಲಿ ವೇಗದರ್ಶಿ 100,000 ಲಕ್ಷ ಕೋಟಿ ಆಳುಗಳು ಬೆರೆಸು ಹೊರಟರು. ಕೋಶಲೇಶ್ವರ ಸೂನೆಗಳು ಬೆರೆಸಿ ಕೋಸಲೇಶ್ವರ ಸೂನು. ರಾಮ ಲಕ್ಷ್ಮಣರು ಜೊತೆನಲ್ಲಿ ಸೇನಾ ಮಧ್ಯೆ. ಈ ಸಾಲು ಆಂಜನೇಯನ ಅಂಗರಕ್ಷೆಯಲ್ಲಿ ಮೇಲೆ ಪಟ್ಟಿ ಮಾಡಿದ 100 ಜನ ಒಂತೂಕ. ಮಹಾನ್ ಮಹಿಮ ಆಂಜನೇಯ ಒಂತೂಕ. ಈ ಎಲ್ಲರೂ ಹೊರಟರು ಆಂಜನೇಯನ ರಕ್ಷೆಯಲ್ಲಿ. ಮಾಗಿಗೆ ಚರ್ಮಗೀತೆಯನ್ನು ಉಲಿದವು ಅಳಿವಿಂಡು. ಕವಿಗೆ ಮರ್ತೋಯ್ತು ಈ ಸೈನಿಕರ ಬಗ್ಗೆ ಹೇಳ್ತಿದ್ದಾನೆ ಅಂತೇಳಿ. ಇಲ್ಲ, ಪ್ರಕೃತಿಯ ಬಗ್ಗೆ ಹೇಳ್ಬೇಕು. ಈಗ ಮಾಗಿ ಅಳಿದು ಸುಗ್ಗಿ ಬರ್ತಾ ಇದೆ. ಆದ್ದರಿಂದ ಮಾಗಿಗೆ ಚರ್ಮಗೀತೆಯನ್ನು ಹೇಳ್ಬೇಕು. ಯಾವುದು? ಪಕ್ಷಿಗಳು ಹೊಸ ಚೈತ್ರ ನಾಟಕಕ್ಕೆ ನಾಂದಿಯನ್ನು ಉಲಿಯಬೇಕು. ಯಾವುದು? ಪಕ್ಷಿ ಹಾಡೋದು, ಪಂಚಮದಲ್ಲಿ ಹಾಡುವುದು ಕೊರಳ್ ಕೋಗಿಲೆ. ಇದು ಶುದ್ಧ ಮಾಡ್ತಂತೆ, ನಾಂದಿ ಹಾಡ್ತಂತೆ ಮುಂದಿನ ಚೈತ್ರಕ್ಕೆ. ಗಂಧಗಾಳಿ ನೀಡಿದವು ದಿಶಾಳಿ ಸುಖವಾಯ್ ತಲೆವದಾರಿ. ತಳಿರ ತಲೆ ತರುತಾಯಿಯಿಂದಿಡುಕಿ. ತಳಿರ ತಲೆ ಕುದುರೆಗಳು ತರುತಾಯಿ ಸಂಧಿ ಒಳಗೆ ಕಾಣ್ತಾ ಇತ್ತು. ಕಣ್ಣಿಗೆ ಕಡು ಚೆಲುವಾಯಿತು. ಸಖ್ಯಾದ್ರಿ ಸೌಂದರ್ಯವನ್ನ ಅದೆಷ್ಟು ಚೆನ್ನಾಗಿ ಹೇಳ್ತಾರೆ. ಒಂದೇ ಉದಾಹರಣೆಯಲ್ಲಿ ಇಣಿಕಿ ನೋಡುತ್ತಿರುವ ಚಿಗುರಂತೆ. ಕುಡಿದು ಬತ್ತಿದುದು ನೀರ್ ಕೆರೆಗಳಲ್ಲಿ. ತನಿದು ದೈ ಮರ ಬಳ್ಳಿಗಳಲ್ಲಿ ಪಣ್. ಉಪ್ಪಿನೋಳ್ ಕಲ್ ತೋಡಿನೋಳ್ ಮರದ ತುಂತು ಬರಿದಾಯ್ತು ಜೇನ್. ಈ ಸೈನ್ಯ ಹೋಗ್ತಾ ಇರುವಾಗ ಏನನ್ನಾರು ಖಾಲಿ ಉಳಿಸ್ತಾರ? 100 ಜೇನ್ ಕಟ್ಟಿದೆ. ಕ್ಷಣ ಮಾತ್ರದಲ್ಲಿ ಕಪಿಗಳ ಬಾಯಿಗೆ ಹೋಯ್ತು. ಹೇಳ್ಕೊಂಡು ಕುಡಿದ್ರು, ಚರಟ ಎಸ್ತರು.
ಅದಕ್ಕೆ ಅವನಿಗೆ ಕವಿ ಹೇಳೋ ಸ್ಟೈಲ್ ನೋಡಿ ಹೇಗಿದೆ. ಕೋಟಿ ಕೋಟಿ ಅನುಕೋಟಿ ಅನುಕೋಟಿ ಜೇನ್ ಪುಳಿ ಮುಗಿಲ್ ಕರ್ಪ ನೆಳೆದವು ಮುಗಿಲ್ ಮೊಗಕ್ಕೆ. ಎಷ್ಟು ಜೇನು ಹುಟ್ಟಿ ಇತ್ತು ಅಂದ್ರೆ ಲೆಕ್ಕಕ್ಕೆ ಕೋಟಿ ಸಂಖ್ಯೆ ಜೇನು ಹುಳುಗಳ ಲೆಕ್ಕವನ್ನು ಕೊಡ್ತಾರೆ ಕವಿ. ಅದು ಆಕಾಶದಲ್ಲಿ ಹಾರುವಾಗ ಕಪ್ಪಾದ ಆಕಾಶದ ತುಂಬ ಇರುವ ಮಳೆಗಾಲದ ಮೋಡದಂತೆ ಈ ತುಂಬಿದ ಜೇನು ಹುಳುಗಳು ಹಾರ್ತಾ ಇತ್ತು. ಇನ್ನೊಂದು ಮತ್ತೊಮ್ಮೆ ಓದ್ತಾನೆ. ಮರದ ತುಂತಿನೋಳು ಬರಿದಾಯ್ತು ಜೇನ್. ಮರಗಳ ಸಂಧಿಯಲ್ಲಿ ಇರಬಹುದಾದ ಶಾಖೋಪಶಾಖೆಗಳಲ್ಲಿ ಬಿಟ್ಟಿರಬಹುದಾದ ದೊಡ್ಡ ದೊಡ್ಡ ಪ್ರಮಾಣದ ಜೇನು ಹುಟ್ಟಿಗಳಲ್ಲಿ ಆ ತುಂತಿನಲ್ಲಿ ಬಾಯಿ ಹಾಕಿ ಕವಿಗಳು ಆ ಜೇನನ್ನ ಕಿತ್ತು ಹನಿ ಕುಡಿದು, ಹನಿ ಅಂದ್ರೆ ನೀರ್ ಹನಿ, ಹನಿ ಅಂದ್ರೆ ಇಂಗ್ಲಿಷಿನ ಹನಿ ಕೂಡ, ಅದನ್ನು ಜೇನ ಹನಿಯನ್ನು ಕುಡಿದು ಸಂತೋಷ ಸಂಭ್ರಮ ಮಾಡ್ತಾ ಇರುವಾಗ ವೆಂಕರಿಸಿ ನಿಂತಲ್ಲಿ ನಿಲ್ಲದೆ ಓಡಿತ್ತು ಸೈನ್ಯ. ದಾಳಿಟ್ಟಿದ್ದು ಮುಂದೆ ಮುಂದೆ ನಾವ್ ಇಲ್ಲಿ ಹೋಗ್ಬೇಕು, ಬೇಗ ಹೋಗ್ಬೇಕು, ಸಮುದ್ರ ದಂಡೆಗೆ ಹೋಗ್ಬೇಕು. ಆಮೇಲೆ ಏನು ಯಜಮಾನ್ರು ಹೇಳ್ತಾರೆ, ಯಾರಿಗೂ ಗೊತ್ತಿಲ್ಲ, ಮುಂದುವರಿತಾ ಇದ್ದಾರೆ. 67 ಸೇನಾನಿ ನೀಲನ್ ಅಗ್ನಿಯ ಮಗಂ ಬರೆ ಬರೆ ನವಾಗ್ನಿಯೋಲ್ ಬಂದಂತೆ ಕಾಲ್ಕಿಚ್ಚು ಮುಂದೆದ್ದುದು ಮಹೇಂದ್ರ ಭೂಧರಂ. ಮಹೇಂದ್ರ ಪರ್ವತ. ದ್ರುಮ ಚಾರು ಪಂಕ್ತಿ ನೀಲಂ. ದ್ರುಮ ಮರಗಳು ಚಾರು ಮನೋಹರ, ಮನೋಹರವಾದ ಮರಗಳ ಸಾಲು ಸಾಲಿನಿಂದ ಮನೋಹರವಾಗಿರುವಂತಹ ಮಹೇಂದ್ರ ಬೆಟ್ಟ. ಅದೇ ನಿಮಗೆ ಜ್ಞಾಪಕ ಇದೆಯಾ? ದೊಡ್ಡ ಕುಪ್ಪಳ ಕೊಟ್ಟು ನೆಲಕ್ಕೂರಿ ಪಕ್ಕ ಅಂತ ಆಂಜನೇಯ ಹಾರಿದ್ನಲ್ಲ ಲಂಕೆಗೆ, ಅದೇ ಮಹೇಂದ್ರ. ಮರುತಾಧ್ವಜಂ ಸಗ್ರೀವ ರಾಮ ಲಕ್ಷ್ಮಣರಿಗಾಸಾಲ್ಮಲಯ ಮಹಿಮೆಯಂ ವಿಭುವಮಂ ಉನ್ನತಿ ಘನತೆಯಂ ಸಂಪಾದಿ ಕೂತಿದ್ದ ಜಾಗಮಂ ಎಲ್ಲವನ್ನೂ ಕೂಡ ರಾಮನಿಗೆ ಪರಿಚಯ ಮಾಡಿಸ್ಕೊಡ್ತಾರೆ. ಇಲ್ಲಿ ಮರುತಾಧ್ವಜ ಆತ್ಮಜ ಲಾಸ್ಟಿಗೆ ಕಾಲೂರಿ ಜಾಗ ಅಂತ ಹೇಳಿ ಕಿವಿಗೆ ಬಂದುದು ಭೀಮ ನಿಸ್ಫಲಂ ರುಂದ್ರ ಸಾಗರ ಸಲಿಲ ನಿರ್ಘೋಷ ಮಂದ್ರಂ. ಈ ಸಮುದ್ರದ ಶಬ್ದ ಕೇಳ್ತಾ ಇದೆ. ಶರದಿ ಗುರು ದರ್ಶನಕ್ಕೆ ಮುಕ್ತಿ ಬೆಟ್ಟವನ್ ಅದರ ಪ್ರತ್ಯಂತ ಸೀಮೆಯನ್ ಅಡರಿದುದು ಸೇನೆ ಏರಿ ಹತ್ತಾರೆ ಬೆಟ್ಟವನ್ನ ದಳಪತಿಯ ಸಂಖ್ಯೆಯಂತೆ. ಆಮೇಲೆ ಹತ್ತಿರದ ಇಳಿದು ಸಮುದ್ರ ದಂಡೆಯಲ್ಲಿ ಬೀಡು ಬಿಟ್ಟುದು ಬೃಹತ್ ಬಲಂ. ಸಮುದ್ರಕ್ಕೆ ತಾಂ ಸ್ಪರ್ಧಿಯಾಗಿ, ಸಮುದ್ರ ಎಷ್ಟು ದೊಡ್ಡದೋ ಈ ಸೈನ್ಯವೂ ಅದಕ್ಕೆ ಸಮಾನವಾಗಿರೋದ್ರಿಂದ ಸಮುದ್ರಕ್ಕೆ ಸ್ಪರ್ಧಿಯಾಗಿ ನನ್ನ ದಂಡೆಯಲ್ಲಿ ಬೀಡು ಬಿಟ್ಟಿತು. ನೋಟದ ಓಟ ಪೋಲ್ವನ್ನೆಗಂ ಹಬ್ಬಿತ್ತು ಪರ್ವತದಂತೆ ಉಬ್ಬಿತ್ತು. ದಿಗಂತದವರೆಗೆ ಮೇಲ್ವಾಯ್ದು ಉರುಳುವುದು ಎಂಬೊಂದಗುರು ವಿಭ್ರಮಾಭೀಕರಂ ಅಪಾರತಾ ಪ್ರತಿಮಮ ಅಪ್ರತಿಮಂ. ಯಾವುದು ಇಷ್ಟ ಹೇಳ್ತಾ ಇರೋದು? ಸಲಿಲಾಕರ. ಸಲಿಲ ಅಂದ್ರೆ ನೀರು, ಸಲಿಲಾಕರ ಅಂದ್ರೆ ಸಮುದ್ರ. ವಿಸ್ತಾರವಾದ ಸಮುದ್ರದ ಅಗಾಧತೆಯನ್ನ ಕಣ್ಣೋಟ ಹರಿವಷ್ಟು ದೂರ ಕಾಣ್ತಲೇ ಇರುವಂತಹ ನೀರಿನ ಚಿತ್ರವನ್ನು ಕೊಡ್ತಾನೆ. ಅದನ್ನ ನೋಡ್ತಾ ನೋಡ್ತಾ ಪರ್ವತದಂತೆ ಉಬ್ಬಿತು ನೋಡುವ ನೋಟಕರ ಮಂಗಗಳ ಮನಸ್ಸು ಉಬ್ಬಿದುದು. ದಿಗಂತಂಬರಂ ಇದ್ದುದು ಸಮುದ್ರ. ಮಹಾನ್ಮತಿಗೆ ರಸ ಋಷಿ ರಘುಧ್ವನಿಗೆ ಮುನ್ನೀರ್ ಗೆಣೆಯೇ ಬಾನು ಪಾನ್ ಗೆಣೆಯೇ ಮುನ್ನೀರೋ ಕೊಂಡೊಯ್ಯುತ್ತಾ ಇದ್ದಾನೆ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ಗಗನಂ ಗಗನಾಕಾರಂ ಸಾಗರಂ ಸಾಗರೋಪಮಂ. ಗಗನದಷ್ಟು ದೊಡ್ಡದು, ಸಾಗರ ಅಷ್ಟು ದೊಡ್ಡದು. ಅದಕ್ಕೆ ಇದು ಹೋಲ್ಸೋಂಗಿಲ್ಲ, ಇದಕ್ಕೆ ಅದನ್ನು ಹೋಲ್ಸೋಂಗಿಲ್ಲ. ಯಾರು ಹೆಚ್ಚು ಯಾರು ಕಡಿಮೆ ಅನ್ನೋಂಗಿಲ್ಲ. ಅಪಾರತೆಗೆ ಎರಡು ಪ್ರತಿಭೆಗಳು, ನೀರು ಅಥವಾ ಸಮುದ್ರ, ಮತ್ತೊಂದು ಗಗನ. ಅದನ್ನ ಇಲ್ಲಿ ಕವಿ ಹೇಳ್ತಾ ಇದ್ದಾನೆ. ಮುನ್ನೀರ್ ಗೆಣೆಯ ಬಾನೋ ಬಾನ್ ಗೆಣೆಯ ಮುನ್ನೀರೋ ಎಣೆ ಸಮಾನತೆ. ಮೇಲೆರಡು ತಾನೋ ನೋಡುತ್ತಾರೆ ನೆನೆದು ತೊಯ್ದು ಅಂತಃಕರಣ ನೆನ್ಸ್ತ ಮನಸ್ಸು ಒದ್ದೆ ಆಯ್ತು. ಫೇನ 105ನೇ ಸಾಲು. ಫೇನ ಚಂದನ ಶೋಭಿ ಆಯಿತು ಹೃದಯ
ಅಲೆ ಅಲೆಯಾಯ್ತು ರಾಮಚಂದ್ರನ ಮನಸ್ಸು ನರ್ತಿಸಿ. ಪೇನ ಅಂದ್ರೆ ನೊರೆಯಿಂದ, ಚಂದನ ಬಂದ ಮನಸ್ಸು ಕಲ್ಪನೆ. ವಾತ ದೋಲಿತವಾಯಿತು ಜೀವನ. ವಾತದ ದೋಲಿತ, ಅಲ್ಗಾಡುಕ್ಕೆ, ಸಕ್ಳಿ ಅಲ್ಗಾಡ್ದ ಹಾಗೆ. ಯಾವುದು ಅಂದ್ರೆ ಜೀವನ. ಜೀವನ ಅಂದ್ರೆ ನೀರು ಅಂತ ಅರ್ಥ. ನಾವು ನೋಡ್ತಾ ಇರೋ ರಾಮನ ಮನಸ್ಸು ಅಲ್ಲೋಲ ಕಲ್ಲೋಲವಾಗಿ ಅಲುಗಾಡುವಂತಹ ನೀರಿನಂತೆ, ಉಜ್ವಲ ಜ್ವಲದಿಯಂತೆ. ಜಲದಿ ಅಂದ್ರೆ ಸಮುದ್ರ. ಉಲ್ಲೋಲ ಕಲ್ಲೋಲ ರುಂದ್ರ ರಮ್ಯಂ. ರುಂದ್ರ ರಮ್ಯಂ, ರಮ್ಯ ಮನೋಹರ. ಹೀಗೆ ನೀಲ ನಾಣತಿಗಾಗಿ ಇಡೀ ಸೈನ್ಯ ಕಾತರದಿಂದ ಕಾಯ್ತಾ ಇರುವಾಗ ಶಿಬಿರವನ್ನು ಕಡಲ ದಂಡೆಯಲ್ಲಿ ಇಟ್ಟಿದ್ರು. ಸೀಮೆಯನ್ನುಳಿದು ಸೀಮಾಂತರಕ್ಕೆ ಗೂಳೆಯ ತೆಗೆಯುತ್ತ ಒಕ್ಕಲು ಹೋಗುವ ಹಕ್ಕಿಯ ಹಿಂಡು ದೇಶ ದೇಶದಿಂದ ಹಾರಿ ಬಂದು ಇಲ್ಲಿ ಯಾವ್ದಾದ್ರು ಒಂದು ಕೆರೆ ದಂಡೆಯಲ್ಲಿ ಬೀಡ್ಬಿಟ್ಟು ಆಮೇಲೆ ಅಲ್ಲಿ ಮರಿ ಮಾಡಿ ಹಾರಿಸ್ಕೊಂಡು ಹೋಗೋ ಕತೆ ನಾವು ದಿನನಿತ್ಯ ನೋಡ್ತಾ ಇರುವಂತಹದ್ದು. ಅದನ್ನ ಕವಿ ಕಲ್ಪಿಸ್ಕೊಳ್ತಾನೆ ಇಲ್ಲಿ. ನೀಲ ನಾಣತಿಗಾಗಿ ಈಗ ಶಿಬಿರವನ್ನು ಬಿಟ್ಟಿದ್ದಾರೆ. ಹಕ್ಕಿಯ ಬಿತ್ತರದ ಕಡಲನ್ನು ಉತ್ತರಿಸಿ ಬಂದು ಒಂದು ಬೀಡನ್ನ ಬಿಡುವಂತೆ ಕಿಕ್ಕಿರಿದು ಕವಿದವು ಕಡಲ ತೀರಮಂ ಪರ್ಣಗೃಹಗಳು ಚರ್ಮಚ್ಛಾದಿತಂ. ಎಲ್ಲಕ್ಕೂ ಮೃಗಾಳಿ ರಕ್ಷಣೆಗಾಗಿ ಚರ್ಮದ ಛಾದನ, ಮುಚ್ಚುವಿಕೆಯನ್ನು ಮಾಡಿದ್ದಾರೆ. ಎಲೆಯ ಗುಡಿಸಲುಗಳನ್ನು ಕಟ್ಟೋಕ್ಕೆ ಅಷ್ಟು ಎಲೆ ಸಿಕ್ಕೋ ಹಂಗಿಲ್ಲ, ಅದಕ್ಕಾಗಿ ಚರ್ಮಚ್ಛಾದಿತ. ಇನ್ನು ಶುರು ಮಾಡೋದು ಪುಳಿಯನ್ನು ಹುಡ್ಕೋಕೆ, ಅಲ್ಲಿಗೆ ಶುರು ಮಾಡೋಕೆ, ಗೆಡ್ಡೆ ಗೆಣಸು ಹುಡ್ಕೋಕೆ, ಅಲ್ಲಿ ಇಲ್ಲಿ ಇರುವಂತಹ ಪುಳಿಯನ್ನು ಹುಡುಕಿ ಆರಿಸ್ಕೊಂಡು ದಡೆಯ ತೆಳ್ಳೆಯೋಡಳಿದು, ತೆಳ್ಳೆ ಅಂದ್ರೆ ಆಳವಿಲ್ಲದ ಜಾಗ, ಇಳಿದು ಗೆಡ್ಡೆ ಗೆಣಸುಗಳನ್ನು ಹುಡುಕಿ ತರ್ತಾ ಆ ಆಳವಿಲ್ಲದ ಜಾಗದಲ್ಲಿ ಮಿಂದು ಎದ್ದು ನೀರಿನಲ್ಲಿ ಹದ್ದಿ ಮುಳುಗಿ ತೆರೆಯಲ್ಲಿ ಆಟಾಡಿ ಮೈ ಸೊಗಸಿ ಮಂಗಾಟವನ್ನು ತುಂಬಾ ಚೆನ್ನಾಗಿ ಬಣ್ಣಿಸ್ತಾರೆ. ಅಲ್ಲಿ ಮೆತ್ತೆ ಮೇಲೆ ಮಳದ ಮೇಲೆ ಮಲಗಿದವನ್ ಯಾರೋ, ಅಂಗಾತ ಮಲಗಿದವನ್ ಯಾರೋ, ಕೆಲವರು ಕಿರಿಯರು ಮಳದಲ್ಲಿ ಆಡಿದ್ದ ಹಾಗೋ, ಮಳದಲ್ಲಿ ಕೊಂಡಿ ತೋಡಿದ್ದ ಹಾಗೋ, ಹಾಗೆ ಬಂದು ನಾನು ಉಳಿದು ಹಾಡಿ ಕುಣಿದು ಹಾಡಿ ತಮ್ಮದೇ ರಾಗ ತಮ್ಮದೇ ಮಾತು ಬೇಕಾದಂಗೆ ಹಾಡ್ಬೋದು, ಸ್ವೇಚ್ಛೆ, ಯಾರದ್ದು ಅಬ್ಜೆಕ್ಷನ್ ಇಲ್ಲ. ಹಾಗೆ ಕುಣಿಸಿ ಕುಣಿದಾಡಿ ಒಬ್ಬರನ್ನೊಬ್ಬರು ಅಟ್ಟುತ್ತಾ ಓಡಿದರು. ಹೀಗೆ ಆನಂದವಾಗಿ ಮಳದ ದಂಡೆಯಲ್ಲಿ ಒಂದು ಬೀಡನ್ನು ಬಿಟ್ಟು ಮನೆಯನ್ನು ಕಟ್ಟಿ ಊಟದ ವ್ಯವಸ್ಥೆಯನ್ನು ಮಾಡಿ ಸಂತೋಷದಿಂದ ಹೊಸಗೆ ಓಕುಳಿಯಾದುದಾದೆಸೆಗೆ ಕಡಲ ನೀರು, ಸೂರ್ಯಾಸ್ತದ ಕೆಂಪು ಕಡಲ ನೀರು ಓಕುಳಿಯಾಯಿತು. ಇವರ ಈ ಸಂಭ್ರಮಕ್ಕೆ ಅಗ್ನಿಚೂರ್ಣವನ್ನು ಎಸೆದಿದಂತೆ ತರಂಗಗಳು, ಸಮುದ್ರದ ಅಲೆಗಳು ಕೆಂಪನ್ನ ಅಭೀಳವಾಗಿ ಕಾಣಿತು. ಮಹಾರ್ಣವಂ ನಿಮ್ಮ ಸಮುದ್ರ. ರಾಮಚಂದ್ರನಿಗೆ ಈ ನೋಡುವಾಗ್ಲೂ ಪಕ್ಕದಲ್ಲಿ ಅಮ್ಮನವ್ರು ಇಲ್ವಲ್ಲ ಅನ್ನೋ ಚಿಂತೆ. ಅದನ್ನ ಹೆಜ್ಜೆಗೂ ವಾಲ್ಮೀಕಿಗಳು ಬಣ್ಣಿಸಿದ್ದಾರೆ. ಕುವೆಂಪು ಆಗಾಗ ನೆನ್ಸ್ಕೊತಾರೆ. ವಿರಹದ ಉರಿಗಾಗ ರಾಮಚಂದ್ರಂಗೆ ಹಕ್ಕಿ ಹಾಡನ್ನು ಮುಗಿಸಿ ಗೂಡಿಗೋಡಿತು. ಹಕ್ಕಿಗಳು ಗೂಡನ್ನ ಸೇರ್ತವೆ, ಅದಕ್ಕೆ ಹಿಂದ್ಗಡೆ ಇದೊಂದು ಮಾತು ಸೇರಿಸ್ತಾನೆ. ವಿರಹದುರಿಗೆ ಬಿಗಂ ಹಕ್ಕಿ ಸೇರಿ ಮೇದುದಂ ಮೆಲ್ಕು ಹಾಕಲ್ಕೆ ಮೌನಂ ಅಪ್ಪಿದುದು ಅಪ್ಪಿ ಶಬ್ದ ಮೇಣ್ ಸೈನ್ಯ ಸಂನಾದವೂ ಮೆಲ್ಗಾಯ್ತು. ಈಗ ಆಕಾಶದಲ್ಲಿ ಚುಕ್ಕಿಗಳ ಸಂಭ್ರಮ. 160 ರಘುಶ್ರೇಷ್ಠ ನಿನ್ನಿಷ್ಟ ಮೆನಗಾಜ್ಞೆ, ಸೇನಾನಿಗಳಿಗೆಲ್ಲ ಪರಮ ಸೇನಾನಿ ನೀನು, ಬಗೆ ಬಿಚ್ಚಿ ಪೇಳ್ದ ಪೆನ್ ಕೇಳಿ. ವಾನರ ಮುಖ್ಯನಾದ ಹಾಗೆ ಹೇಳಿದೆ, ನೀಲನನ್ನು ಕರೆದು ಮುಂದಿನ ವ್ಯವಸ್ಥೆ ಏನು ಅಂತ ಹೇಳಿ ನೀಲನನ್ನು ಪ್ರಶ್ನೆ ಮಾಡಿದಾಗ ಬಿಚ್ಚು ಮನಸ್ಸಿನಿಂದ ನೀಲ ತನ್ನ ಮನಸ್ಸಿನಲ್ಲಿರೋದನ್ನ ಹೇಳ್ಕೊತಾನೆ ರಾಮನಿಗೆ. ಸಹಜವಾಗಿ ಮಾತು ಕಡಿಮೆ, ಆದ್ರೆ ಇವತ್ತು ರಾಮನೇ ಪ್ರಶ್ನೆ ಮಾಡುತ್ತರಿಂದ ತನ್ನ ಅಪಾರವಾದ ಸೈನ್ಯದ ಸಾಮರ್ಥ್ಯ ಎಷ್ಟು ಅನ್ನೋದನ್ನ ಖಚಿತವಾಗಿ ಒಂದು ಗಣಿತದ ಲೆಕ್ಕದಲ್ಲಿ ರಾಮನಿಗೆ ಹೇಳಿ, ನೀವು ಚಿಂತೆ ಮಾಡೋದು ಬೇಡ ಅಂತ ನಂಬಿಕೆಯನ್ನು ಕೊಟ್ಟು ಯುದ್ಧದ ಸಿದ್ಧತೆಯ ಬಗ್ಗೆ ತನ್ನ ಆಲೋಚನೆ ಎಲ್ಲ ಹೇಳಿ
ರಾಮನ ಅಪ್ರೂವಲ್ ಅನ್ನು ತಗೊಳ್ಳುವಾಗ ಆ ವನ್ನಿ ರಮ್ಯರು ವನ್ನಿ ಮತ್ತು ರಮ್ಮ ಅವರಿಬ್ಬರಿಂದ ರಾಮ ಕರೆದು ಮಾತಾಡ್ತಾನೆ ಅನ್ನೋದು ನಾನು ಆರಂಭದಲ್ಲಿ ಹೇಳಿದೆ. ಅದನ್ನು ಮುಗಿದಷ್ಟು ಟೈಮ್ ಆಗಲಿಲ್ಲ. ನಾಳೆ ಹೋಗ್ತೇನೆ. ಇಲ್ಲಿಗೆ ಇವತ್ತಿನ ಭಾಗವನ್ನು ನಿಲ್ಲಿಸ್ತೇನೆ. ಎಲ್ಲರಿಗೂ ನಮಸ್ಕಾರ ಹೇಳ್ತಾ ನಿಲ್ಲಿಸ್ತೇನೆ. ಈ ಸಂದರ್ಭದಲ್ಲಿ ಒಂದು ಶ್ಲೋಕ ನೆನಪಿಗೆ ಬರ್ತಾ ಇದೆ. ಅದು ಎಲ್ಲೋ ಕಳ್ಕೊಂಡು ಸರ್. ಆಂಜನೇಯನ ಗಾಂಭೀರ್ಯವನ್ನು ಕುರಿತಂತಹ ಒಂದು ಮಂಗಳವನ್ನ ಹೇಳಿ ಮಾತು ಮುಗಿಸ್ಬೇಕು ಅಂತ ಅನ್ಕೊಂಡಿದ್ದೆ. ಅದನ್ನ ಕಂಠಪಾಠ ಮಾಡಲಿಲ್ಲ. ಇಲ್ಲೆಲ್ಲೋ ಗುಡ್ಡ ಹಾಕಿ ಇಟ್ಕೊಂಡಿದ್ದೆ. ಮಾಯ ಆಯಿತು. ಅಡ್ಡಿ ಇಲ್ಲ, ನಾಳೆ ಓದ್ತೀನಿ. ಇವತ್ತಿಗೆ ಎಲ್ಲರಿಗೂ ಮಂಗಳವಾಗಲಿ ನಿಮ್ಮ ಮಾತನ್ನ ಹೇಳಿ ಮುಗಿಸ್ತೇನೆ. ಕಾಲೇ ವರ್ಷತು ಪರ್ಜನ್ಯ ಪೃಥ್ವೀ ಸಸ್ಯಶಾಲಿನಿ ದೇಶೋಯಂ ಶೋಭರಹಿತೋ ಬ್ರಾಹ್ಮಣಾಃ ಸಂತು ನಿರ್ಭಯಾಃ ಅಪುತ್ರಾಃ ಪುತ್ರಿಣಃ ಸಂತು ಪುತ್ರಿಣಃ ಸಂತು ಪೌತ್ರಿಣಃ ಅದನಾಃ ಸದನಾಃ ಸಂತು ಜೀವಂತು ಶರದಾಂ ಶತಂ. ನಮಸ್ಕಾರ. ಏನಾದರೂ ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳ್ಬೋದು.